ಧ್ಯಾನ. ಹಾ ಸರ್. ನಾನು ಹೇಳೋದು ಕೇಳಿಸ್ತಾ ಇದೆಯಲ್ಲ? ಹಾ ಸರ್, ಕೇಳಿಸ್ತಿದೆ ಸರ್. ವೆರಿ ಗುಡ್. ಹಾಗೆ ನಿಧಾನವಾಗಿ ದೀರ್ಘವಾದ ಉಸಿರಾಟವನ್ನು ಮಾಡಿ. ದೇಹದ ಯಾವ ಭಾಗವನ್ನು ಕೂಡ ಬಿಗಿ ಹಿಡಿಬಾರ್ದು. ವೆರಿ ಗುಡ್. ದೀರ್ಘವಾದ ಉಸಿರಾಟವನ್ನೇ ಗಮನಿಸಿ. ಒಂದು 5 ಸಾರಿ ಉಸಿರನ್ನ ಜೋರಾಗಿ ತಗೊಳ್ಳಿ. ನಿಧಾನವಾಗಿ ಸಂಪೂರ್ಣ ತಗೋಬೇಕು. ಹೀಗೆ ಹಾಗೆ ನಿಧಾನವಾಗಿ ಉಸಿರಾಟವನ್ನು ಬಿಡಬೇಕು. ದೀರ್ಘವಾದ ಉಸಿರಾಟ. ಹಾಗೆ ದೀರ್ಘವಾದ ಉಸಿರನ್ನ ನಿಧಾನವಾಗಿ ಬಿಡ್ತಾ ಬನ್ನಿ. ಈ ಡೀಪ್ ಬ್ರೀತ್ ಮಾಡ್ತಾ ಹೋಗಿ. ಹೀಗೆ ಒಂದು 5 ಸಾರಿ ಮಾಡಿ. ಯಾವುದೇ ಕಾರಣಕ್ಕೂ ಯೋಗ ನಿದ್ರೆಗೆ ಜಾರಬಾರ್ದು. ನಾನು ಏನ್ ಕೇಳ್ತೀನಿ ಅದಕ್ಕೆಲ್ಲ ನೀವು ಆನ್ಸರ್ ಮಾಡ್ತಾ ಹೋಗ್ಬೇಕು, ಉತ್ತರ ಕೊಡ್ಬೇಕು, ಬಾಯ್ ಬಿಟ್ಟು ಉತ್ತರ ಕೊಡ್ಬೇಕು. ಆಯ್ತಾ? ಓಕೆ. ವೆರಿ ಗುಡ್. ಉಸಿರಾಟದ ಮೇಲೆ ಗಮನ ಇರಲಿ. ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಚೈತನ್ಯವನ್ನ ಸ್ಮರಣೆ ಮಾಡ್ಕೊಳ್ತಾ, ಮಹಾವತಾರ್ ಬಾಬಾಜಿಯವರ ಚೈತನ್ಯವನ್ನ ಸ್ಮರಣೆ ಮಾಡ್ಕೊಳ್ಳೋಣ. ಹಾಗೆ ನಿಮ್ಮ ಇಷ್ಟ ದೈವ, ನಿಮಗೆ ತುಂಬಾ ಇಷ್ಟವಾದಂತಹ ದೈವಶಕ್ತಿ ಮತ್ತೆ ಗುರುಶಕ್ತಿ, ಅದನ್ನ ಸ್ಮರಣೆ ಮಾಡ್ಕೊಳ್ಳಿ. ಮೇಲಿನ ಲೋಕಗಳ ಎಲ್ಲ ಅಸ್ಟ್ರಲ್ ಮಾಸ್ಟರ್ಸ್ ಚೈತನ್ಯವನ್ನ ಸ್ಮರಣೆ ಮಾಡ್ಕೊಳ್ಳಿ. ವಿಶ್ವಮೂಲ ಚೈತನ್ಯ ಪರಮಾತ್ಮ ಶಕ್ತಿಯನ್ನ ಸ್ಮರಣೆ ಮಾಡ್ಕೊಳ್ಳಿ. ನನ್ನ ಚೈತನ್ಯವನ್ನ ಸ್ಮರಣೆ ಮಾಡ್ಕೊಳ್ಳಿ. ಈ ಎಲ್ಲ ಗುರುಶಕ್ತಿ, ವಿಶ್ವಮೂಲ ಪರಮಾತ್ಮ ಶಕ್ತಿ ಚೈತನ್ಯದೊಂದಿಗೆ ನಿಮ್ಮ ಚೈತನ್ಯ ಒಂದಾಗಿ, ಈಗ ನಾನು ನನ್ನ ಪೂರ್ವ ಜನ್ಮವನ್ನ ತಿಳ್ಕೊಳ್ತಾ ಇದ್ದೇನೆ. ಅವರೆಲ್ಲರೂ ನಿಮಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ವೆರಿ ಗುಡ್. ಉಸಿರಾಟದ ಮೇಲೆ ಗಮನ ಇರಲಿ. ಆ ಒಂದು ವಿಶ್ವಮೂಲ ಚೈತನ್ಯ ಪರಮಾತ್ಮ ಶಕ್ತಿ, ಅದನ್ನ ನಾವು ಹಿರಣ್ಯ ಗರ್ಭ ಅಂತ ಹೇಳಿ ಕರಿತೀವಿ. ಅಂತಂದ್ರೆ ಇಡೀ ಬ್ರಹ್ಮಾಂಡದ ಸೃಷ್ಟಿಯ ಮೂಲ, ಒಂದು ದೊಡ್ಡ ತೇಜೋಪುಂಜವಾದಂತಹ ಬೆಳಕು. ಅದೇ ಇಡೀ ಜಗತ್ತಿನ ಶಕ್ತಿಯ ಮೂಲ. ಅದೇ ಹಿರಣ್ಯ ಗರ್ಭ. ನಮ್ಮ ಮೂಲವೂ ಅದೇ ಆಗಿದೆ. ಆ ಹಿರಣ್ಯ ಗರ್ಭದಿಂದ, ಪರಮಾತ್ಮ ಶಕ್ತಿಯಿಂದ ಒಂದು ದಿವ್ಯವಾದಂತಹ ಬೆಳಕಿನ ಪುಂಜ ಆಕಾಶ ಮಾರ್ಗವಾಗಿ ನಿಮ್ಮ ಸಮೀಪ ಬರ್ತಾ ಇದೆ. ಅದನ್ನ ಗಮನಿಸಿ. ಹಾಗೆ ಆಕಾಶ ಮಾರ್ಗದಲ್ಲಿ ಆ ಬೆಳಕು
ನಿಮ್ಮ ಸಮೀಪ ಬರ್ತಾ ಇದೆ, ನಿಮ್ಮ ಹತ್ತಿರ ಬರ್ತಾ ಇದೆ, ನಿಧಾನವಾಗಿ ನಿಮ್ಮ ತಲೆಯನ್ನ ಪ್ರವೇಶ ಮಾಡ್ತಾ ಇದೆ. ಮೇಲೆ ನಿಮ್ಮ ತಲೆಯಿಂದ ಆ ದಿವ್ಯವಾದ, ಅತ್ಯಂತ ಪ್ರಜ್ವಲಿಸುವಂತಹ ಬೆಳಕು ನಿಮ್ಮ ತಲೆಯನ್ನೆಲ್ಲ ಆವರಿಸಿಕೊಳ್ತಾ ಇದೆ. ನಿಮ್ಮ ತಲೆ ಪೂರ್ತಿ ಬೆಳಕಾಗ್ತಾ ಇದೆ. ನಿಮ್ಮ ಕಣ್ಣು, ಕಿವಿಗಳು, ಮೂಗು, ಬಾಯಿ ಎಲ್ಲ ಬೆಳಕು ಆಗ್ತಾ ಇದೆ. ಯಾವ ಆ ಎಲ್ಲ ಅಂಗಾಂಗಗಳು ಬೆಳಕಾಗಿ ಆ ಎಲ್ಲವೂ ರಿಲ್ಯಾಕ್ಸ್ ಆಗ್ತಾ ಇದೆ. ರಿಲ್ಯಾಕ್ಸ್, ರಿಲ್ಯಾಕ್ಸ್, ರಿಲ್ಯಾಕ್ಸ್ ಆಗ್ತಾ ಇದೆ. ರಿಲ್ಯಾಕ್ಸ್. ಫೀಲ್ ಮಾಡಿ ಆ ಎನರ್ಜಿ, ಆ ಬೆಳಕನ್ನ ಫೀಲ್ ಮಾಡಿ. ಹಾಗೆ ನಿಮ್ಮ ಕುತ್ತಿಗೆಯ ಭಾಗಕ್ಕೆ ಆ ಬೆಳಕು ನಿಧಾನವಾಗಿ ಆವರಿಸಿಕೊಳ್ತಾ ಇದೆ. ಆ ಬೆಳಕನ್ನೇ ಗಮನಿಸಿ. ನಿಮ್ಮ ಕುತ್ತಿಗೆ ಪೂರ್ತಿ ಬೆಳಕುಮಯ ಆಗ್ತಾ ಇದೆ. ಹಾಗೆ ರಿಲ್ಯಾಕ್ಸ್, ರಿಲ್ಯಾಕ್ಸ್, ರಿಲ್ಯಾಕ್ಸ್. ಹಾಗೆ ಆ ಬೆಳಕು ಎರಡೂ ಭುಜಗಳನ್ನ ಆವರಿಸಿಕೊಳ್ತಾ ಇದೆ. ನಿಮ್ಮ ಎರಡೂ ಭುಜಗಳು ಅತ್ಯಂತ ಪ್ರಜ್ವಲಿಸುವ ಆ ಬೆಳಕಿನಿಂದ ತುಂಬಿಕೊಳ್ತಾ ಇದೆ. ಹಾಗೆ ಆ ಎರಡೂ ಭುಜಗಳು ರಿಲ್ಯಾಕ್ಸ್ ಆಗ್ತಾ ಇದೆ. ರಿಲ್ಯಾಕ್ಸ್, ರಿಲ್ಯಾಕ್ಸ್. ವಿಶ್ರಾಂತ ಸ್ಥಿತಿಗೆ ಹೋಗ್ತಾ ಇದೆ. ವಿಶ್ರಾಂತಿ ಸ್ಥಿತಿಯನ್ನ ತಲುಪ್ತಾ ಇದೆ. ಹಾಗೆಯೇ ಆ ಬೆಳಕು ನಿಮ್ಮ ಬಲಗೈಯನ್ನ ಪ್ರವೇಶ ಮಾಡ್ತಾ ಇದೆ. ಸಂಪೂರ್ಣ ನಿಧಾನವಾಗಿ ನಿಮ್ಮೆಲ್ಲ ಬೆರಳುಗಳವರೆಗೂ ಆವರಿಸಿಕೊಳ್ತಾ ಬರ್ತಾ ಇದೆ ಆ ಬೆಳಕು. ಅದನ್ನೇ ಗಮನಿಸಿ. ಬಲಗೈ ಪೂರ್ತಿ ರಿಲ್ಯಾಕ್ಸ್ ಫೀಲ್ ಆಗ್ತಾ ಇದೆ. ರಿಲ್ಯಾಕ್ಸ್, ರಿಲ್ಯಾಕ್ಸ್. ಹಾಗೇ ನಿಮ್ಮ ಎಡಗೈ ಕೂಡ ನಿಧಾನವಾಗಿ ಆ ಬೆಳಕು ಹರಿತಾ ಬರ್ತಾ ಇದೆ. ನಿಮ್ಮ ಕೈ ಪೂರ್ತಿ ಎಡಗೈ ಬೆಳಕಿನಿಂದ ಆವರಿಸಿಕೊಳ್ತಾ ಇದೆ. ಆ ಬೆಳಕನ್ನೇ ಗಮನಿಸಿ. ಆ ಕೈ ಪೂರ್ತಿ ರಿಲ್ಯಾಕ್ಸ್ ಆಗ್ತಾ ಇದೆ. ವಿಶ್ರಾಂತಿ, ವಿಶ್ರಾಂತಿ. ವೆರಿ ಗುಡ್. ನಿಮಗೆ ಅದು ಗೊತ್ತಾಗ್ತಾ ಇದ್ರೆ ಎಸ್ ಅಂತ ಹೇಳಿ. ಗೊತ್ತಾಗ್ತಾ ಇದೆ. ಕೇಳಿಸ್ತಾ ಇಲ್ಲ. ಗೊತ್ತಾಗ್ತಾ ಇಲ್ಲ ಸರ್. ವೆರಿ ಗುಡ್. ಹಾಗೆಯೇ ಆ ಬೆಳಕು ನಿಮ್ಮ ಎದೆ ಭಾಗವನ್ನೆಲ್ಲ ಆವರಿಸಿಕೊಳ್ತಾ ಇದೆ. ಹಿಂದೆ ನಿಮ್ಮ ಬೆನ್ನು ಭಾಗವನ್ನ ಆವರಿಸಿಕೊಳ್ತಾ ಇದೆ. ಆ ಪೂರ್ತಿ ರಿಲ್ಯಾಕ್ಸ್ ಫೀಲ್ ಆಗ್ತಾ ಇದೆ. ರಿಲ್ಯಾಕ್ಸ್, ರಿಲ್ಯಾಕ್ಸ್. ಹಾಗೆಯೇ ಆ ಬೆಳಕು ನಿಮ್ಮ ಹೊಟ್ಟೆಯನ್ನೆಲ್ಲ ಆವರಿಸಿಕೊಳ್ತಾ ಇದೆ. ಬೆನ್ನು, ಹಿಂದಿನ ಬೆನ್ನು ಪೂರ್ತಿ ಆ ಬೆಳಕಿನಿಂದ ಆವರಿಸಿಕೊಳ್ತಾ ಇದೆ. ಪೂರ್ತಿ ದೇಹ, ಬೆಳಕಿನ ದೇಹ ನಿಮಗೆ ರಿಲ್ಯಾಕ್ಸ್ ಫೀಲ್ ಆಗ್ತಾ ಇದೆ. ರಿಲ್ಯಾಕ್ಸ್, ರಿಲ್ಯಾಕ್ಸ್.
ಹಾಗೆಯೇ ಆ ಬೆಳಕು ನಿಮ್ಮ ಎರಡೂ ಕಾಲುಗಳಿಂದ ಹರಿತಾ ಕೆಳಗಡೆ ಬರ್ತಾ ಇದೆ. ಎರಡೂ ಮಂಡಿಗಳವರೆಗೆ ಸಂಪೂರ್ಣ ಬೆಳಕು ಆವರಿಸಿಕೊಳ್ತಾ ಇದೆ. ಆ ಬೆಳಕನ್ನೇ ಗಮನಿಸಿ. ಆ ಬೆಳಕು ಹರಿದ ಜಾಗ ಎಲ್ಲ ಸಂಪೂರ್ಣ ರಿಲ್ಯಾಕ್ಸ್ ಫೀಲ್ ಆಗ್ತಾ ಇದೆ. ರಿಲ್ಯಾಕ್ಸ್. ಹಾಗೆಯೇ ಆ ಬೆಳಕು ನಿಮ್ಮ ಪಾದದವರೆಗೂ ಹರಿತಾ ಬರ್ತಾ ಇದೆ. ಅಪೂರ್ತಿ ಇಡೀ ದೇಹವನ್ನೆಲ್ಲ ಬೆಳಕು ಆವರಿಸಿಕೊಂಡಿದೆ. ನೀವೀಗ ಆ ಇಡೀ ದೇಹ ಸಂಪೂರ್ಣ ಬೆಳಕಿನಿಂದ ಆವರಿಸಿಕೊಳ್ತಾ ಇದೆ. ಇಡೀ ದೇಹ ಒಂದು ತೇಜೋಪುಂಜದ ಹಾಗೆ ತಯಾರಾಗಿದೆ. ಈಗ ನೀವು ಸಂಪೂರ್ಣ ಆಳವಾದ ಧ್ಯಾನ ಸ್ಥಿತಿಗೆ ಜಾರ್ತಾ ಇದ್ದೀರಿ. ಆದರೆ ನನ್ನ ಮಾತುಗಳು ನಿಮಗೆ ಕೇಳಿಸ್ತಾ ಇದೆ. ನನ್ನ ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡ್ತಾ ಇದ್ದೀರಿ. ನಾನೀಗ 10ರಿಂದ 1 ಕೌಂಟ್ ಮಾಡ್ತೀನಿ. 10ರಿಂದ 1 ಬರುವುದರೊಳಗೆ ನೀವು ಸಂಪೂರ್ಣವಾಗಿ ಆಳವಾದ ಧ್ಯಾನ ಸ್ಥಿತಿಗೆ ಜಾರ್ತಾ ಇದ್ದೀರಿ. ಆದರೆ ನಿಮಗೆ ಸಂಪೂರ್ಣ ನನ್ನ ಮಾತು ಕೇಳಿಸ್ತಾ ಇರುತ್ತೆ. ನನ್ನ ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡ್ತೀರಿ. ಆಳವಾದ ಧ್ಯಾನ ಸ್ಥಿತಿಗೆ ಜಾರಿ. ಆಳವಾದ ಧ್ಯಾನ ಸ್ಥಿತಿಗೆ ಜಾರ್ತಾ ಇದ್ದೀರಿ. ಆಳವಾದ ಧ್ಯಾನ ಸ್ಥಿತಿಗೆ ಜಾರ್ತಾ ಇದ್ದೀರಿ. 10 ಡೀಪ್ 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 ಆಳವಾದ ಧ್ಯಾನಕ್ಕೆ ಜಾರ್ತಾ ಇದ್ದೀರಿ. 9 ಆಳವಾದ ಧ್ಯಾನಕ್ಕೆ ಜಾರ್ತಾ ಇದ್ದೀರಿ. ಡೀಪ್ ಡೀಪ್ 8 8 ನೀವು ಆಳ ಧ್ಯಾನಕ್ಕೆ ಜಾರ್ತಾ ಇದ್ದೀರಿ. ನಿಮಗೆ ನನ್ನ ಮಾತುಗಳು ಕೇಳಿಸ್ತಾ ಇದೆ. ಆದರೆ ಆಳವಾದ ಧ್ಯಾನಕ್ಕೆ ಜಾರ್ತಾ ಇದ್ದೀರಿ. ಇನ್ನೂ ಆಳವಾದ ಧ್ಯಾನ. 7 ಡೀಪರ್ 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 ಆಳವಾದ ಧ್ಯಾನಕ್ಕೆ ಜಾರ್ತಾ ಇದ್ದೀರಿ. ನನ್ನ ಮಾತುಗಳು ನಿಮಗೆ ಕೇಳಿಸ್ತಾ ಇದೆ. ನನ್ನ ಮಾತುಗಳು ಮಾತ್ರ ನಿಮಗೆ ಕೇಳಿಸ್ತಾ ಇದೆ. 6 ಆಳವಾದ ಧ್ಯಾನ. 5 ಸಂಪೂರ್ಣ ಆಳವಾದ ಥೀಟ ಧ್ಯಾನ ಸ್ಥಿತಿಗೆ ಜಾರುತ್ತಾ ಇದ್ದೀರಿ. ಈ ದೇಹದ ಮೇಲಿನ ಅರಿವನ್ನ ಸಂಪೂರ್ಣ ಕಳ್ಕೊಳ್ತಾ ಇದ್ದೀರಿ. ಆದರೆ ನನ್ನ ಮಾತುಗಳು ನಿಮಗೆ ಕೇಳಿಸ್ತಾ ಇದೆ. 3
ಧ್ಯಾನ ಸ್ಥಿತಿಗೆ ಜಾರ್ತಾ ಇದ್ದೀರಿ. ಟೂ, ಆಳವಾದ ಧ್ಯಾನ ಸ್ಥಿತಿಗೆ ಜಾರ್ತಾ ಇದ್ದೀರಿ. ಒನ್, ಡೀಪ್ ಡೀಪ್ ಡೀಪರ್ ಡೀಪರ್ ಆಳವಾದ ಧ್ಯಾನ ಸ್ಥಿತಿಯಲ್ಲಿದ್ದೀರಿ. ನನ್ನ ಮಾತುಗಳು ಸಂಪೂರ್ಣ ನಿಮಗೆ ಕೇಳಿಸ್ತಾ ಇದೆ. ಈಗ ನೀವು ಒಂದು ಸುಂದರವಾದಂತಹ ಪ್ರಕೃತಿಯಲ್ಲಿ ನಡೆದುಕೊಂಡು ಹೋಗ್ತಾ ಇದ್ದೀರಿ. ಸುತ್ತಲೂ ಹಚ್ಚ ಹಸಿರಿನಿಂದ ತುಂಬಿದಂತಹ ಮರಗಿಡಗಳು, ಹೂಬಳ್ಳಿಗಳು, ಪ್ರಕೃತಿ ಕಾಣಿಸ್ತಾ ಇದೆ. ಹಕ್ಕಿ ಪಕ್ಷಿಗಳೆಲ್ಲ ಹಾರಿ ಹೋಗ್ತಾ ಇದ್ದಾವೆ. ಅದನ್ನೆಲ್ಲ ನೀವು ಕಲ್ಪನೆ ಮಾಡ್ಕೊಳ್ಳಿ, ಇಮ್ಯಾಜಿನ್ ಮಾಡ್ಕೊಳ್ಳಿ. ಸುತ್ತಲೂ ಹಚ್ಚ ಹಸಿರು ತುಂಬಿಕೊಂಡಿದೆ. ಎಲ್ಲ ಕಡೆ ಸುಗಂಧವಾದ ವಾಸನೆ, ಪರಿಮಳ ಬರ್ತಾ ಇದೆ. ಕೆಳಗಡೆ ಎಲ್ಲ ಹುಲ್ಲು ಬೆಳೆದಿದೆ. ಆ ಹುಲ್ಲು ಮೇಲೆ ನೀವು ನಿಧಾನವಾಗಿ ಕಾಲಿಟ್ಟುಕೊಂಡು ನಡ್ಕೊಂಡು ಹೋಗ್ತಾ ಇದ್ದೀರಿ. ಸುತ್ತಲೂ ಹಚ್ಚ ಹಸಿರಿನಿಂದ ಆ ಪ್ರಕೃತಿ ತುಂಬಿ ನಿಂತಿದೆ. ಇದೆಲ್ಲ ನಿಮಗೆ ಕಲ್ಪನೆ ಮಾಡ್ಕೊಳ್ತಾ ಇದ್ದೀರಿ. ಹಾಗೆ ಸ್ವಲ್ಪ ದೂರದಲ್ಲಿ ಸುಂದರವಾದಂತಹ ಹೂಗಳೆಲ್ಲ ಅರಳಿ ನಿಂತಿದ್ದಾವೆ. ಆ ಹೂಗಳು ನಿಮಗೆ ಕಾಣಿಸ್ತಾ ಇದ್ದಾವೆ. ಕಾಣಿಸ್ತಾ ಇದ್ದಾವೆ ಅಂದ್ರೆ ಎಸ್ ಅಂತ ಹೇಳಿ ಒಮ್ಮೆ. ನೋಡಿ, ಹೂಗಳು ಕಾಣಿಸ್ತಾ ಇದ್ದಾವೆ, ಗಮನಿಸಿ. ಎಸ್ ಅಂತ ಹೇಳಿ. ನಾನು ಮಾತಾಡ್ತಾ ಇರೋದು ಕೇಳಿಸ್ತಾ ಇದೆಯಾ? ಹಾ ಸರ್. ಹಾ, ಮತ್ತೆ ನಾನು ಕೇಳ್ತಾ ಇದ್ದೀನಿ. ಕೇಳಿಸ್ತಿದೆ. ಓಕೆ. ಈಗ ಆ ಹೂವುಗಳ ಹತ್ತಿರ ನಿಧಾನವಾಗಿ ನಡ್ಕೊಂಡು ಹೋಗ್ತಾ ಇದ್ದೀರಿ. ಆ ಹೂಗಳ ಹತ್ತಿರ ಹೋಗಿ ನಿಂತ್ಕೊಂಡಿದ್ದೀರಿ. ಆ ಹೂಗಳೆಲ್ಲ ವಿಭಿನ್ನವಾದ ಬಣ್ಣಗಳಿಂದ ತುಂಬಿದೆ. ನಿಮಗೆ ಯಾವ ಯಾವ ಬಣ್ಣದ ಹೂಗಳು ಕಾಣಿಸ್ತಾ ಇದ್ದಾವೆ ಅದನ್ನು ಸ್ವಲ್ಪ ಹೇಳ್ತೀರಾ? ಯಾವ ಬಣ್ಣದ ಹೂಗಳು ಕಾಣಿಸ್ತಾ ಇದ್ದಾವೆ? ಒಂದು ಯಾವುದು? ಬಿಳಿ ಬಣ್ಣ. ಓಕೆ. ಮತ್ತೆ ಯಾವ ಬಣ್ಣ ಕಾಣಿಸ್ತಾ ಇದೆ ನೋಡಿ? ನೋಡಿ ನೋಡಿ, ಪ್ರಯತ್ನ ಮಾಡಿ. ಎಲ್ಲ ಚಂದ ಚಂದದ ಹೂಗಳು ಹರಡಿ ನಿಂತಿದ್ದಾವೆ. ವೆರಿ ಗುಡ್. ಹಾಗೆಯೇ ಮುಂದಕ್ಕೆ ಆ ಹುಲ್ಲಿನ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದೀರಿ. ಅದು ನಿಮಗೆ ತುಂಬಾ ಆನಂದವನ್ನು ಕೊಡ್ತಾ ಇದೆ. ಸ್ಪಂಜಿನ ಹಾಗೆ ಕಾಲಿಟ್ಟಂಗೆ ಆಗ್ತಾ ಇದೆ. ಅದನ್ನ ಫೀಲ್ ಮಾಡಿ. ಹುಲ್ಲು ಮೇಲೆ ನಡ್ಕೊಂಡು ಹೋಗ್ತಾ ಇದ್ದೀರಿ. ಬರಿಗಾಲಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀರಿ. ಆ ಕಾಲು ತುಂಬಾ ಸ್ಪಂಜಿನ ಹಾಗೆ ಅನುಭವ ಆಗ್ತಾ ಇದೆ. ಆ ಅನುಭವವನ್ನ ಫೀಲ್ ಮಾಡಿ. ಹಾಗೆಯೇ ಹೋಗ್ತಾ ಇದ್ದೀರಿ. ಹಾಗೆಯೇ ಹೋಗ್ತಾ ಇದ್ದೀರಿ. ದೂರದಲ್ಲಿ ಒಂದು ಜರಿ ನಿಧಾನವಾಗಿ ಧುಮುಕಿ ನಿಧಾನವಾಗಿ ಹರಿದು ಬರ್ತಾ ಇದೆ. ಅದನ್ನು ನೀವು ದೂರದಿಂದಲೇ ನೋಡ್ತಾ ಇದ್ದೀರಿ. ಅದು ನಿಮಗೆ ಕಾಣಿಸ್ತಾ ಇದೆ. ಕಾಣಿಸ್ತಾ ಇದೆ ಅಂದ್ರೆ ಎಸ್ ಅಂತ ಹೇಳಿ. ಕಾಣಿಸ್ತಾ ಇದೆಯಾ? ಹಾ ಸರ್. ವೆರಿ ಗುಡ್. ಹಾಗೆ ಆ ಸಣ್ಣದಾಗಿ ಹರಿತಾ ಇರುವಂತಹ ಕೊಳ, ಆ ಹಳ್ಳದ ಹತ್ತಿರ ನಡ್ಕೊಂಡು ಹೋಗ್ತಾ ಇದ್ದೀರಿ.
ಈಗ ಆ ಹಳ್ಳದ ಹತ್ತಿರ ಬಂದು ನಿಂತಿದ್ದೀರಿ. ಆ ಹಳ್ಳದ ನೀರು ಎಷ್ಟು ಶುದ್ಧವಾಗಿದೆ ಅಂದ್ರೆ ಅದರ ಒಳಗೆ ಇರುವಂತ ಎಲ್ಲ ಕಲ್ಲುಗಳು, ಮೀನುಗಳೆಲ್ಲ ನಿಮಗೆ ಕಾಣಿಸ್ತಾ ಇದ್ದಾವೆ. ತಿಳಿಯಾಗಿದೆ, ತಣ್ಣಗಿದೆ. ನೀವೀಗ ಆ ಎರಡು ಕಾಲುಗಳಿಂದ ಆ ನೀರಲ್ಲಿ ನಿಂತ್ಕೊಳ್ತಾ ಇದ್ದೀರಿ. ಪಾದಗಳು ಮುಚ್ಚುವವರೆಗೆ ಒಂದು ಕಲ್ಲು ಮೇಲೆ ಆ ನೀರಿನಲ್ಲಿ ನಿಂತ್ಕೊಂಡಿದ್ದೀರಿ. ನಿಮಗೆ ಕಾಲು ತಣ್ಣನೆ ಆಗುವ ಅನುಭವ ಆಗ್ತಾ ಇದೆ. ಆಗ್ತಾ ಇದೆಯಾ? ಇಲ್ಲ ಸರ್. ಫೀಲ್ ಮಾಡಿ, ಫೀಲ್ ಮಾಡಿ ಅದನ್ನು. ಆ ಮೀನುಗಳೆಲ್ಲ ಬಂದು ನಿಮ್ಮ ಪಾದವನ್ನ ಸಣ್ಣದಾಗಿ ಕಚ್ಚಿ 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 ಎಳಿತಾ ಇದ್ದಾವೆ. ಆ ನೀರನ್ನೇ ಗಮನಿಸಿ. ತಿಳಿ ಹಸಿರ, ತಿಳಿ ಹಚ್ಚನಾಗಿ, ತಿಳಿಯಾಗಿ ಆ ನೀರಿನಲ್ಲಿರುವ ಎಲ್ಲ ವಸ್ತುಗಳು, ಕಲ್ಲುಗಳೆಲ್ಲ ಕಾಣಿಸ್ತಾ ಇದ್ದಾವೆ. ಈಗ ನೀವು ನಿಧಾನವಾಗಿ ಆ ಕೊಳವನ್ನ ದಾಟಿ ಅದರ ಮುಂದೆ ಸಂಪೂರ್ಣ ಮರಳು ಹರಡಿಕೊಂಡಿದೆ. ಆ ಮರಳ ಮೇಲೆ ಈಗ ನೀವು ನಡ್ಕೊಂಡು ಹೋಗ್ತಾ ಇದ್ದೀರಿ. ಅದನ್ನ ಇಮ್ಯಾಜಿನ್ ಮಾಡಿ, ಕಲ್ಪನೆ ಮಾಡ್ಕೊಳ್ಳಿ. ಆ ಮರಳ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದೀರಿ. ಆ ಮರಳ ಮೇಲೆ ನೀವು ನಡ್ಕೊಂಡು ಹೋಗ್ತಾ ಇದ್ದೀರಿ. ಆ ಮರಳ ಮೇಲೆಲ್ಲ ನಿಮ್ಮ ಹೆಜ್ಜೆ ಗುರುತುಗಳು ಮೂಡ್ತಾ ಇದ್ದಾವೆ. ಆ ಹೆಜ್ಜೆ ಗುರುತುಗಳನ್ನ ನೋಡಿ. ಹಾಗೇ ನಡ್ಕೊಂಡು ಹೋಗ್ತಾ ಇದ್ದೀರಿ. ತುಂಬಾ ಖುಷಿ ಫೀಲ್ ಆಗ್ತಾ ಇದೆ ನಿಮಗೆ. ಆ ಹೆಜ್ಜೆಗಳೆಲ್ಲ ಮೂಡ್ತಾ ಇದ್ದಾವೆ ಮರಳಿನಲ್ಲಿ. ಹಾಗೆ ಸ್ವಲ್ಪ ದೂರ ಹೋಗ್ತಾ ಇದ್ದೀರಿ. ಹಾಗೇ ಮೇಲಿನಿಂದ ಒಂದು ಹಂಸದ ಆಗಿರುವಂತಹ ವಿಮಾನ ನಿಧಾನವಾಗಿ ಕೆಳಗಡೆ ಇಳಿದು ಬರ್ತಾ ಇದೆ. ಅದು ನಿಮಗೋಸ್ಕರನೇ ಬರ್ತಾ ಇದೆ. ಅದು ಬಂದು ಸ್ವಲ್ಪ ದೂರದಲ್ಲಿ ನಿಂತ್ಕೊಂಡಿದೆ. ನೀವು ಆ ಹಂಸದ ಹಾಗೆ ಇರುವಂತಹ ಆ ವಿಮಾನವನ್ನ ನೋಡ್ತಾ ಇದ್ದೀರಿ. ತುಂಬಾ ಖುಷಿ ಫೀಲ್ ಆಗ್ತಾ ಇದೆ ನಿಮಗೆ. ಅದನ್ನ ಕಲ್ಪನೆ ಮಾಡ್ಕೊಳ್ಳಿ. ಮೇಲಿನಿಂದ ನಿಧಾನವಾಗಿ ಒಂದು ಹಂಸ ರೂಪದ ವಿಮಾನ ಬಂದು ನಿಂತಿದೆ. ಅದನ್ನ ಕಲ್ಪನೆ ಮಾಡ್ಕೊಳ್ಳಿ. ನೀವು ಅದನ್ನೇ ನೋಡ್ತಾ ಇದ್ದೀರಿ. ತುಂಬಾ ಸುಂದರವಾಗಿ ಕಾಣಿಸ್ತಾ ಇದೆ. ಅದನ್ನೇ ಕಲ್ಪನೆ ಮಾಡ್ಕೊಳ್ಳಿ. ಈಗ ನೀವು ಅದರ ಸಮೀಪ ಹತ್ತಿರಕ್ಕೆ ಹೋಗ್ತಾ ಇದ್ದೀರಿ. ಅದನ್ನೇ ಕಲ್ಪನೆ ಮಾಡ್ಕೊಳ್ಳಿ. ವೆರಿ ಗುಡ್. ನಿಧಾನವಾಗಿ ಆ ಹಂಸದ ಹಾಗೆ ಇರುವಂತಹ ವಿಮಾನವನ್ನ ನೀವು ಏರಿ ಅದ್ರ ಮೇಲೆ ಕೂತ್ಕೊಳ್ತಾ ಇದ್ದೀರಿ. ಅದನ್ನೇ ಗಮನಿಸಿ. ನೀವೀಗ ಆ ಹಂಸದ ಹಾಗಿರುವಂತಹ ವಿಮಾನದಲ್ಲಿ ಹೋಗಿ ಕೂತ್ಕೊಳ್ತಾ ಇದ್ದೀರಿ. ನೀವು ಅದ್ರ ಒಳಗೆ ಪ್ರವೇಶ ಮಾಡ್ತಾ ಇದ್ದೀರಿ. ವೆರಿ ಗುಡ್. ಈಗ ನಿಮಗೆ ತುಂಬಾ ಲೈಟ್ ಹಗೂರ
ಆದಂತಹ ಅನುಭವ ಆಗ್ತಾ ಇದೆ. ನಿಮ್ಮ ದೇಹ ತೇಲ್ತಾ ಇದೆ ಏನೋ ಅನ್ನುವ ಹಾಗೆ ಅನುಭವ ಆಗ್ತಾ ಇದೆ. ಗಾಳಿಯಲ್ಲಿ ತೇಲಿದ ಅನುಭವ ಆಗ್ತಾ ಇದೆ. ಈಗ ನಾನು 1 2 3 ಹೇಳ್ತೀನಿ. 1 2 3 ಹೇಳಿದ ಕೂಡಲೇ ಆ ವಿಮಾನ ನಿಮ್ಮನ್ನು ಹಾಗೆ ಆಕಾಶದಲ್ಲಿ ತೇಲಿಸಿಕೊಂಡು ಮೇಲೆ ಕರ್ಕೊಂಡು ಹೋಗ್ತಾ ಇದೆ. ಓಕೆ, 1 2 3. ವೆರಿ ಗುಡ್. ನಿಧಾನವಾಗಿ ಆ ವಿಮಾನ ನಿಮ್ಮನ್ನ ಮೇಲಕ್ಕೆ ಕರ್ಕೊಂಡು ಹೋಗ್ತಾ ಇದೆ. ನಿಮಗೂ ಕೂಡ ತುಂಬಾ ಗಾಳಿಯಲ್ಲಿ ತೇಲಿದ ಅನುಭವ ಆಗ್ತಾ ಇದೆ. ತುಂಬಾ ದೂರ ದೂರ ಹಾರಿ ಹೋಗ್ತಾ ಇದ್ದೀರಿ. ತುಂಬಾ ದೂರ ಹೋಗ್ತಾ ಇದ್ದೀರಿ. ಹೋಗ್ತಾ ಇದೆ, ಹೋಗ್ತಾ ಇದೆ, ಹೋಗ್ತಾ ಇದೆ. ಎಷ್ಟೋ ದೂರ ದೂರ ಗಾಳಿಯಲ್ಲಿ ತೇಲ್ತಾ ಇದ್ದೀರಿ. ತೇಲ್ತಾ ತೇಲ್ತಾ ಹಾಗೇ ತೇಲಿ ಬರ್ತಾ ಇದ್ದೀರಿ. ಈಗ ತೇಲ್ತಾ ತೇಲ್ತಾ ಈಗ ನಿಮ್ಮ ನಿಮ್ಮ ಹಿಂದಿನ ಒಂದು ಮನುಷ್ಯ ಜನ್ಮಕ್ಕೆ ಬಂದು ನಿಂತಿದ್ದೀರಿ. ನಿಮಗೆ ನಿಮ್ಮ ಹಿಂದಿನ ಒಂದು ಮನುಷ್ಯ ಜನ್ಮಕ್ಕೆ ಬಂದಿದ್ದೀರಿ. ಆ ಜನ್ಮ ನಿಮಗೆ ಕಾಣಿಸ್ತಾ ಇದೆ. ಅದು ನೀವೇ ಆಗಿದ್ದೀರಿ. ಅದು ನಿಮಗೆ ಕಣ್ಣಿಗೆ ಕಾಣಿಸ್ತಾ ಇದೆ. ನಿಮ್ಮ ಕಣ್ಣಿಗೆ ಏನು ಕಾಣಿಸ್ತಾ ಇದೆ ಅದನ್ನು ನಮಗೆ ಹೇಳಿ. ಪ್ರಯತ್ನ ಮಾಡಿ. ಕಾಣಿಸ್ತದೆ ನೋಡಿ. ಏನ್ ಕಾಣಿಸ್ತಾ ಇದೆ? ವಿಮಾನದಲ್ಲಿ ಒಬ್ರು ಮನುಷ್ಯರು ಕಾಣಿಸ್ತಿದೆ ಸರ್. ಓಕೆ. ದಪ್ಪ ಮೀಸೆ. ಹಾ, ಅವರು ಕಿರೀಟ ಇಟ್ಟಾರೆ ಸರ್. ಕೇಳಿ ಅವರು ಯಾರವರು ನೋಡಿ. ನನ್ನನ್ನು ಕರ್ಕೊಂಡು ಹೋಗ್ತಾ ಇದ್ದೀರಿ. ಅವ್ರು ಯಾರು ಅಂತ ನೋಡಿ. ಸ್ವಲ್ಪ ಗೊತ್ತಾಗ್ತದೆ ನೋಡಿ. ಅವರು ಯಾರು ನೋಡಿ, ಗೊತ್ತಾಗ್ತದೆ ನೋಡಿ. ಅವರು ರಾವಣ ತರ ಕಾಣಿಸ್ತಾ ಇದ್ದಾರೆ. ಓಕೆ. ಬಟ್ಟೆ ಇಲ್ಲ, ಅವ್ರಿಗೆ ಕಿರೀಟ ಇದೆ. ಹ್ಮ್ ಹ್ಮ್. ನೋಡಿ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ. ನಾವು ಹೋಗ್ತಾ ಇದ್ದೀವಿ ಸರ್. ಹ್ಮ್ ಹಾಗೆ ಹೋಗ್ತಾ ಇದ್ದೀವಿ ಸರ್. ಓಕೆ. ಎಲ್ಲಿಗೆ ಹೋಗ್ತಾ ಇದ್ದೀರಿ ನೋಡಿ. ಏನಾಗ್ತಾ ಇದೆ? ಆಕಾಶದಲ್ಲೇ ಇದ್ದೀವಿ ಸರ್. ಓಕೆ. ಹಾಗೆ ಹಿಂದಕ್ಕೆ ಹೋಗಿ ಅಲ್ಲಿ ಆ ಜನ್ಮದಲ್ಲಿ ನೀವು ಏನಾಗಿದ್ರಿ ನೋಡಿ. ಒಂದು ಹೆಣ್ಣಿನ ಜನ್ಮ ಇದೆ ಸರ್. ಹೆಣ್ಣಿನ ಜನ್ಮನ ಅದು? ಹಾ ಸರ್. ಅವ್ರ ಹ್ಮ್ ಜೊತೆ ಹೋಗ್ತಾ ಇದ್ದೀನಿ. ಹ್ಮ್ ಅವರು ಬಂದು ಕರ್ಕೊಂಡು ಹೋಗ್ತಿದ್ದಾರೆ ಅಷ್ಟೇ ಸರ್ ಕಾಣಿಸ್ತಿರೋದು. ಓಕೆ. ನಾನು ಸೀರೆ ಹಾಕಿದ್ದೀನಿ. ಹ್ಮ್ ಆಗಿದ್ದೀನಿ. ಓಕೆ. ನೀವು ಎಲ್ಲಿ ಯಾವ ಊರಿನವರು ನೋಡಿ? ನಿಮ್ಮ ಊರು?
ಯಾವ ದೇಶಕ್ಕೆ ಸಂಬಂಧಪಟ್ಟವರು, ಯಾವ ರಾಜ್ಯಕ್ಕೆ ಸಂಬಂಧಪಟ್ಟವರು, ಅದನ್ನು ಗಮನಿಸಿ. ಗಮನಿಸಿ, ಗೊತ್ತಾಗ್ತದೆ ನೋಡಿ. ನೀವು ನಿಮ್ಮ ಮನೆಗೆ ಪ್ರವೇಶ ಮಾಡಿ. ನಿಮ್ಮ ಆ ಜನ್ಮದ ಮನೆ, ಆ ಮನೆಗೆ ಹೋಗ್ತಾ ಇದ್ದೀರಿ ಈಗ. ನಿಮ್ಮ ಆ ಜನ್ಮದ ಮನೆಗೆ ಪ್ರವೇಶ ಮಾಡಿ. ಜನ್ಮದ ಮನೆ ಒಂದು ದೊಡ್ಡ ಊರಿದೆ ಸರ್ ಅದು. ಓಕೆ, ಎಲ್ಲ ಬಿಳಿ ಕಲರ್ದ ಮನೆಗಳು ಕಾಣಿಸ್ತಾ ಇದೆ. ವೆರಿ ಗುಡ್. ಅದರಲ್ಲಿ ನಿಮ್ಮ ಮನೆ ಯಾವುದು ನೋಡಿ. ನಮ್ಮ ಮನೆ ಫಸ್ಟೇ ಬಂದಿದೆ ಸರ್. ಫಸ್ಟ್ ನಿಮ್ಮ ಮನೆ ಕಾಣಿಸ್ತಾ ಇದೆಯಾ? ಹಾ ಸರ್, ಕಲ್ಲಿನಿಂದ ಕಟ್ಟಿದ್ದು. ದೊಡ್ಡ ಮನೆ ಇದೆಯಾ? ಹಾ ಸರಿ ಸರಿ, ಹೋಗಿ ಅಷ್ಟೊಂದು ದೊಡ್ಡದ ಮನೆ ಇಲ್ಲ ಸರ್, ಸಿಂಪಲ್ ಆಗಿ ಚೆನ್ನಾಗಿದೆ ಸರ್. ಹೋಗಿ ಆ ಮನೆ ಒಳಗೆ ಹೋಗಿ. ನೀವು ಮನೆ ಒಳಗೆ ಹೋಗಿ ಅಲ್ಲಿ ಯಾರ್ಯಾರಿದ್ದಾರೆ ನೋಡಿ. ಒಬ್ರು ಅಜ್ಜಿ ಕಾಣಿಸ್ತಿದ್ದಾರೆ ಸರ್. ಮತ್ತೆ ಯಾರಿದ್ದಾರೆ ನೋಡಿ. ಅವ್ರು ಕೋಲ್ ಹಿಡ್ಕೊಂಡು ಬಗ್ಗಿದ್ದಾರೆ ಸರ್. ಹ್ಮ್. ರೂಮ್ಗಳಿದಾವೆ, ಹ್ಮ್. ಎರಡು 3 ರೂಮ್ಗಳಿದಾವೆ ಸರ್. ಓಕೆ. ಮತ್ತೆ ಯಾರಾದ್ರೂ ಕಾಣ್ತಾ ಇದ್ದಾರೆ ನೋಡಿ. ಹೊರಗಡೆ ಗೋತ್ರ ಅಂಗಿ ಹೊತ್ತಿದ್ದಾರೆ ಸರ್, ಗಂಡ್ ಮಗ. ಅವರು ಹಗ್ಗ ನೈತಿದ್ದಾರೆ ಸರ್. ಹ್ಮ್. 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 ಹಗ್ಗ ನೇಯ್ತಾ ಇದ್ದಾರೆ. ಓಕೆ. ಹ್ಮ್. ನಿಮ್ಮ ತಂದೆ ತಾಯಿಗಳನ್ನ ನೋಡ್ಲಿಕ್ಕೆ ಆಗ್ತದ ನೋಡಿ. ತಾಯಿ ಇಲ್ಲ ಸರ್. ತಾಯಿ ಇದ್ದಾರೆ. ತಾಯಿ ಇಲ್ಲ ಸರ್, ಅಜ್ಜಿ ಹ್ಮ್. ಮತ್ತು ತಂದೆ ಇರ್ಬೋದು, ನಂಗೆ ಗೊತ್ತಿಲ್ಲ ಸರ್. ತಂದೆ ಅಂತ ಗೊತ್ತಾಗ್ತಾ ಇಲ್ಲ. ಹ್ಮ್. ಅವರು ಪ್ಯಾಂಟಿಗೆ ಮೆಟ್ಲ ಮೇಲೆ ಕುಂತ್ಕೊಂಡು ಹಗ್ಗ ನೈತಿದ್ದಾರೆ. ಅವರು ಕಪ್ಪಗಿದ್ದಾರೆ. ಹ್ಮ್. ಅಜ್ಜಿ ವೈಟ್ ಇದ್ದಾರೆ. ಹ್ಮ್. ಇದು ಎಷ್ಟು ವರ್ಷದ ಹಿಂದಿನ ಘಟನೆ ಇರ್ಬೋದು? ಆ ಇಸುವಿ ಏನಾದ್ರೂ ಗೊತ್ತಾಗ್ತದ ನೋಡಿ. ಸರ್ ಇದು ರಾಮಾಯಣ ಅಲ್ಲ, ಇದು ಅಯೋಧ್ಯೆ ಅನ್ನಿಸ್ತಾ ಇದೆ ಸರ್. ಅಯೋಧ್ಯೆಯ? ಹಾ ಸರ್. ಹ್ಮ್. 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 ಅಷ್ಟು. ಅಲ್ಲಿ ಅಷ್ಟು ಅದು ದೊಡ್ಡ ನಗರ ಸರ್. ಹ್ಮ್. ಅಲ್ಲಿ ಒಂದು ಹೊಳೆ ಇದೆ ಸರ್. ಅಲ್ಲಿ ಹ್ಮ್. ದೊಡ್ಡ ಹೊಳೆ ಇದೆ. ಆ ಹ್ಮ್. ಹೊಳೆ ಪಕ್ಕದಲ್ಲಿ ಒಂದು ಅರಮನೆ ಇದೆ. ಹ್ಮ್. ಅರಮನೆಯಿಂದ ನಾವು ಸ್ವಲ್ಪ ದೂರ ಬರ್ಬೇಕು ಸರ್. ಅಲ್ಲಿ ಹ್ಮ್. ಬಂದ್ರೆ ನಮ್ದು ಮನೆ ಕಾಣಿಸ್ತಿದೆ ಸರ್. ಅರಮನೆಗೆ ಈ ಅದು ಅರಮನೆ ಮುಂಭಾಗದಲ್ಲಿ ನಮ್ಮ ಮನೆ. ಹ್ಮ್. ಅಲ್ಲಿ ಅದು ಅರಮನೆಗೆ ನಮ್ದು ಬೆನ್ನುಗೋಡೆ ಇದೆ ಸರ್ ಮನೆದು. ಹ್ಮ್. ಅದು ನಾ ಯಾರಿಗೆ ಸಂಬಂಧಪಟ್ಟ ಅರಮನೆ ಅದು ನೋಡಿ. ರಾಮನಿಗೆ ಸಂಬಂಧಪಟ್ಟ ಅರಮನೆ ಸರ್. ಓಕೆ. ಚೆನ್ನಾಗಿದೆ ಸರ್. ಆಮೇಲೆ ಅರಮನೆ ಮೇಲೆ ಕೇಸರಿ ಕಲರ್ ಧ್ವಜ ಇದೆ ಸರ್. ಹ್ಮ್. 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 ವೆರಿ ಗುಡ್. ಅದು ಯಾವ ಊರು ಅಂತ ಗೊತ್ತಾಗ್ತಾ ಇದೆಯಾ? ಹಾ ಸರ್, ಅಯೋಧ್ಯೆ ಸರ್ ಅದು. ಅದು ಅಯೋಧ್ಯ. ಓಕೆ. ನಾವು ಅಲ್ಲಿ ವಾಸ ಮಾಡ್ತಾ ಇದ್ದೀವಿ. ಓಕೆ. ಅಪ್ಪ ಅಪ್ಪ ಅಜ್ಜಿ, ನಾನು ಹ್ಮ್. ನಾನು ಇದ್ದೀನಿ ಸರ್. ಓಕೆ. 25 ವಯಸ್ಸಿನ ಒಳಗೆ ಇದ್ದೀನಿ. ಓಕೆ. ನಿಮಗೆ ಮದುವೆ ಆಗಿದೆಯಾ? ಅಥವಾ ನಿಮಗೆ ಮದುವೆ ಆಗಿದ್ರೆ ನಿಮ್ಮ ಗಂಡ ಅವ್ರು ಯಾರಾದ್ರೂ ಕಾಣಿಸ್ತಾರ ನೋಡಿ.
ಮದುವೆ ಆಗಿಲ್ಲೇನು ಅನ್ನಿಸ್ತದೆ ಸರ್. ನಾನು ಅಲ್ಲಿ ಒಂದು ಕೇಸರಿ ಕಲರ್ ಸೀರೆ ಉಟ್ಟಿದ್ದೀನಿ ಸರ್. ಒಬ್ಬ ಶರಣರ ವೇಷದಲ್ಲಿದ್ದೀನಿ. ಹ್ಮ್ ಹ್ಮ್ ನಾನು ಹೊರಗಡೆ ಹೋದಾಗ, ಹ್ಮ್ ನಾನು ಅಲ್ಲಿ ಕಾಡಿನಲ್ಲಿ ಹೋದಾಗ ಹ್ಮ್ ಅವರು ನನ್ನನ್ನು ಕರ್ಕೊಂಡು ಹೋಗಿದ್ದಾರೆ. ಓಕೆ. ಏನು ಹೆಸರು ನಿಮ್ದು ಆ ಜನ್ಮದಲ್ಲಿ? ಗೊತ್ತಿಲ್ಲ ಸರ್. ಓಕೆ. ಮತ್ತೆ ಯಾರಾದ್ರೂ ನಿಮಗೆ ಸಂಬಂಧಪಟ್ಟವರು ಅಲ್ಲಿ ಕಾಣಿಸ್ತಾ ಇದ್ದಾರಾ ನೋಡಿ ಸ್ವಲ್ಪ? ನಿಮ್ಮ ಸ್ನೇಹಿತರು, ಸಂಬಂಧಿಗಳು, ಅಥವಾ ಆ ಪಟ್ಟಣದಲ್ಲಿ ಯಾರೆಲ್ಲ ಇದ್ದಾರೆ, ಏನೇನ್ ಮಾಡ್ತಾ ಇದ್ದಾರೆ? ಎಲ್ಲ ಅವ್ರವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಹ್ಮ್. ಅಲ್ಲಿ ಶ್ರೀರಾಮ್ ಯಾರು ಶ್ರೀರಾಮರು ಏನ್ ಮಾಡ್ತಾ ಇದ್ದಾರೆ ನೋಡಿ ಸ್ವಲ್ಪ? ಅವರು ಅದು ಎರಡನೇ ಮಾಡಿ ಮೇಲೆ ಹ್ಮ್ ಅವರು ಯಾರ ಜೊತೆ ಮಾತಾಡ್ತಾ ಇದ್ದಾರೆ. ಓಕೆ. ಅವರನ್ನ ನೀವು ಮಾತಾಡಿಸ್ಲಿಕ್ಕೆ ಆಗ್ತದ ನೋಡಿ, ರಾಮರನ್ನ? ಅವರು ನನ್ನನ್ನು ನೋಡ್ತಾರೆ ಅಂತ ಅನಿಸ್ತಿದೆ ಸರ್. ಹಾಗೆ ನಾನು ತುಂಬ ದೂರದಲ್ಲಿದ್ದೀನಿ. ಓಕೆ. ನಾನು ನಮ್ಮ ಮನೆಯಲ್ಲಿದ್ದ ಅವರನ್ನ ನಾನು ದಿನ ನೋಡ್ತಾ ಇದ್ದೀನಿ. ಓಕೆ. ಮತ್ತೆ ಯಾರ್ಯಾರು ಕಾಣಿಸ್ತಾ ಇದ್ದಾರೆ ನೋಡಿ? ಅವರ ಕುಟುಂಬದವರು, ಲಕ್ಷ್ಮಣ, ಸೀತಾ ಮಾತೆ, ಅವರೆಲ್ಲ ಏನಾದ್ರು ಕಾಣಿಸ್ತಾ ಇದ್ದಾರಾ ನೋಡಿ? ಸೀತಾ ಹತ್ರ ಕಾಣಿಸ್ತಾ ಇಲ್ಲ ಸರ್. ಲಕ್ಷ್ಮಣ ಆ, ಅಷ್ಟು ಸ್ಪಷ್ಟವಾಗಿ ಕಾಣಿಸ್ತಾ ಇಲ್ಲ ಸರ್. ಹ್ಮ್ ನೋಡಿ, ಆ, ಪ್ರಯತ್ನ ಅಂದ್ರೆ ಇನ್ನೊಂದ್ಸರಿ ಪ್ರಯತ್ನ ಮಾಡಿ. ಅಲ್ಲಿ ಸೈನಿಕರಿದ್ದಾರೆ ಸರ್, ಅವರ ಸುತ್ತ. ಕಾಣಿಸ್ತಾ ಇದ್ದಾರಾ? ಹ್ಮ್. ಹ್ಮ್ ಹ್ಮ್ ಹ್ಮ್. ನೀವು ಏನಾಗಿದ್ರಿ, ಏನ್ ಕೆಲಸ ಮಾಡ್ತಾ ಇದ್ರಿ ಆ ಜನ್ಮದಲ್ಲಿ ನೋಡಿ? ನಾನು ಏನೂ ಆಗಿಲ್ಲ ಸರ್. ನಾನು ಚಿಂತಾಗಿದ್ದೀನಿ. ಹ್ಮ್ ನಾನು ಒಟ್ಟ ಕಾವಿ ಧರಿಸಿದ್ದೀನಿ. ಹ್ಮ್ ಕಾವಿ ಬಟ್ಟೆ ಥರ ಸೀರೆ ಇದೆ. ನನ್ನ ಪಾಡಿಗೆ ನಾನಿದ್ದೀನಿ. ಹ್ಮ್ ಮನೇಲಿ ಅಪ್ಪಗ ನನ್ನ ಮೇಲೆ ಜವಾಬ್ದಾರಿ ಇಲ್ಲ. ಅವ್ರು ನನ್ನನ್ನು ಕೇರ್ ಮಾಡ್ತಾ ಇಲ್ಲ ಸರ್. ಜವಾಬ್ದಾರಿ ಇಲ್ಲ. ಇಲ್ಲ. ಹ್ಮ್ ಓಕೆ. ಅಜ್ಜಿ ಮಾತ್ರ ಗಮನಿಸ್ತಾ ಇದ್ದಾರೆ. ಹ್ಮ್ ಅಲ್ಲಿ ನದಿ ಹರಿತಾ ಇದೆ ಅಲ್ವಾ? ಆ ನದಿ ಹೆಸರು ಏನಾದ್ರೂ ಗೊತ್ತಾಗ್ತದ ನೋಡಿ? ಇಲ್ಲ ಸರ್. ಹಾಗೆ ನಿಮಗೆ ಆ ಜನ್ಮದಲ್ಲಿ ಏನಾದರೂ ನಡೆದಂತಹ ಅತ್ಯಂತ ಪ್ರಮುಖವಾದ ಘಟನೆ ಏನಾದರೂ ನೆನಪಾಗುತ್ತಾ ನೋಡಿ? ಅದು ಒಳ್ಳೇದಿರ್ಬೋದು, ಕೆಟ್ಟದ್ದಿರ್ಬೋದು. ಹೇಳಲಿಕ್ಕಾಗ್ತದ? ಇಲ್ಲ ಸರ್, ಅಲ್ಲೇ ನಿಂತಿದ್ದೀನಿ ಸರ್. ನಾನು ಅಲ್ಲೇ ಅವ್ರ ಜೊತೆಲೇ ನಿಂತಿದ್ದೀನಿ. ಅವರು ನನ್ನನ್ನು ನೋಡ್ತಾ ಇಲ್ಲ. ಯಾರು? ಅವ್ರು ಕರ್ಕೊಂಡು ಹೋಗಿದಾರಲ್ಲ, ಅಲ್ಲೇ ಸ್ಟ್ರಕ್ ಆಗಿ. ಓಕೆ. ಅವ್ರ ಮುಂದೆ ನಿಮ್ಮನ್ನ ಎಲ್ಲಿ ಕರ್ಕೊಂಡು ಹೋದ್ರು ನೋಡಿ?
ಬೇರೆ ಊರಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಆ ಸರ್. ಊರು ಯಾವುದು, ಎಲ್ಲಿದೆ ಅಂತ ಏನಾದರೂ ಕಂಡುಹಿಡಿಲಿಕ್ಕೆ ಆಗ್ತದ ನೋಡಿ. ಸರ್ ನಾನು ಈ ದೇಹದ ಸ್ಥಿತಿಗೆ ಬಂದಿದ್ದೀನಿ ಸರ್. ಈಗ ಹಾಂ ಸರ್. ಹ್ಮ್ ಪರವಾಗಿಲ್ಲ, ನೀವು ಅಲ್ಲೇ ಮುಂದುವರಿರಿ. ಹಾಂ ಸರ್. ಕೊನೆಗೆ ಅದೇ ಜನ್ಮದಲ್ಲಿ ನೀವು ಎಷ್ಟು ವರ್ಷ ಬದುಕಿದ್ರಿ ನೋಡಿ. ಗೊತ್ತಾಗ್ತದೆ, ಪ್ರಯತ್ನ ಮಾಡಿ. ಅವರು ನಮ್ಮನ್ನ ಕರ್ಕೊಂಡು ಅಲ್ಲೇ ಅವ್ರ ಕೆಲಸಕ್ಕೆ ಅವರು ಅವರ ದೇಶದಲ್ಲೇ ಬಿಟ್ಟಿದ್ದಾರೆ ಸರ್ ಅವರು. ಓಕೆ. ನಾನು ಆಗೋವರೆಗೆ ಇದ್ದೀನಿ ಸರ್, ಅಲ್ಲಿ ಬಡಗಿ ಏನ್ ಹಿಡ್ಕೊಂಡು ಕೆ- ಅಜ್ಜಿ ಆಗೋವರೆಗೆ ಇದ್ದೀನಿ ಸರ್. ಅಲ್ಲಿ ನಿಮಗೆ ಏನ್ ಕೆಲಸ ಮಾಡಕ್ ಬಿಟ್ಟಿದ್ರು? ಅವ್ರು ಏನು ಕೆಲಸ ಮಾಡಕ್ ಬಿಟ್ಟಿಲ್ಲ ಸರ್, ಅಲ್ಲಿ ಬೀದಿಯಲ್ಲಿ ಓಡಾಡ್ತಾ ಕಾಲ ಕಳೀತಾ ಇದ್ದೀನಿ ಸರ್ ನಾನು. ಅವರೆಲ್ಲ ಹೇಗೆ ಕಾಣಿಸ್ತಾ ಇದ್ದಾರೆ, ಅಲ್ಲಿರೋ ಜನಗಳೆಲ್ಲ? ಗಮನಿಸಿ. ಹ್ಮ್ ಹೌದು. ಒಬ್ಬರೇ ಕಾಣಿಸ್ತಿದ್ದಾರೆ ಸರ್, ಅವ್ರ ತಲೆ ಎಲ್ಲ ಹೂಳಾಗಿದೆ. ಹೆಣ್ಮಕ್ಳು ಬ್ರಾಹ್ಮಿನ್ಸು ಅವ್ರ ಗಂಡ ಸತ್ತಾಗ ಎಲ್ಲ ಹೆಂಗ್ ಆಗ್ತಾರ ಆ ಥರ ಕಾಣಿಸ್ತಿದ್ದಾರೆ. ಅವ್ರ ಹಸಿರು ಬಣ್ಣ ಸೀರೆ ಉಟ್ಟಿದ್ದಾರೆ. ಹ್ಮ್ ಓಕೆ. ಅವ್ರೊಂದು ಕಾಣಿಸ್ತಿದ್ದಾರೆ, ಅವ್ರ ಎದುರುಗಡೆ ನಾನು ಹೋಗ್ತಾ ಇದ್ದೀನಿ, ಅವ್ರು ನೋಡ್ತಾ ಇದ್ದಾರೆ ನಮ್ಮ. ನಿಮ್ಮ ಆ ಆ ಜನ್ಮಕ್ಕೂ ಇವತ್ತಿನ ಈ ಜನ್ಮಕ್ಕೂ ಏನಾದರೂ ಸಂಬಂಧ ಇದೆಯಾ ನೋಡಿ. ಆ ಜನ್ಮದ್ದು ಏನಾದರೂ ಈ ಜನ್ಮಕ್ಕೆ ತಗೊಂಡ್ ಬಂದಿದ್ದೀರಾ ನೋಡಿ. ಗೊತ್ತಾಗ್ತದೆ, ಪ್ರಯತ್ನ ಮಾಡಿ. ನಾನು ಅಲ್ಲಿ ಸಂಸಾರ ಮಾಡಿಲ್ಲ ಸರ್. ಓಕೆ. ಇವಾಗ ನಾನು ಸಂಸಾರ ಮಾಡಬೇಕು ಅಂತ ಬಂದಿದ್ದೀನಿ. ಓಕೆ, ಆ ಜನ್ಮದಲ್ಲಿ ಸಂಸಾರ ಮಾಡಿಲ್ಲ. ಆ, ಸ- ಹಾಗೆ ಮದುವೆ ನನ್ನ ಇದ್ದಿದ್ರಾ? ಮದುವೆ ಆಗಿಲ್ಲ. ಹ್ಮ್ ಆ, ಯಾರು ನನಗೆ ದೀಕ್ಷೆ ಕೊಟ್ಟರು ಅಂತ ಗೊತ್ತಿಲ್ಲ. ಹ್ಮ್ ನಾನು ಶರಣರ ರೂಪದಲ್ಲಿದ್ದೀನಿ. ಹ್ಮ್ ಹಂಗೆ ನಾನು ಹೋಗ್ತಾನೆ ಇದ್ದೀನಿ ಸರ್. ಆ ಓಣಿ ಓಣಿ ತಿರ್ಗಾಡಿ. ಹ್ಮ್ ನನ್ನ ಕೈಯಲ್ಲಿ ಒಂದು ಪುಸ್ತಕ ಇದೆ ಸರ್, ಯಾವ ಪುಸ್ತಕ ಅದು ನೋಡಿ. ಭಗವದ್ಗೀತೆ ಇದೆ ಸರ್. ಭಗವದ್ಗೀತೆ ಇದೆಯಾ? ವೆರಿ ಗುಡ್. ಹ್ಮ್
ಓಕೆ. ಏನು ಸಾಧನೆ ಮಾಡಿದ್ರಿ ಆ ಜನ್ಮದಲ್ಲಿ ನೋಡಿ? ನಾನು ಮೋಕ್ಷ ಬೇಕಂತೆ ತಿರ್ಗಾಡ್ತಾ ಇದ್ದೀನಿ ಸರ್ ಅಲ್ಲಿ. ಹ್ಮ್. ಈ ಯಾವುದು ದಾರಿ ಕಾಣಿಸ್ತಾ ಇಲ್ಲ. ನಾನು ನನ್ನ ಇಚ್ಛೆಗೆ ತಕ್ಕಂತೆ ನನ್ನ ಇಷ್ಟಪಟ್ಟಂಗೆ ನಾನು ಕಾವಿ ಧರಿಸ್ತೀನಿ. ಹ್ಮ್. ನಾನು ಕಾವಿ ಧರಿಸ್ಬೇಕಾದ್ರೆ ಅಲ್ಲಿ ಕೊಳದ ಹತ್ರ ನಾನು ನಡ್ಕೊಂಡು ಬರ್ತಾ ಇದ್ನಲ್ಲ, ಹ್ಮ್. ಅಲ್ಲಿ ನಾನು ಆ ಬಟ್ಟೆನ ತಂದು ಅಲ್ಲಿ ಜಳಕ ಮಾಡಿ ಅದೇ ಬಟ್ಟೆ ಹಾಕ್ಕೊಂಡಾಗೆ ಹ್ಮ್. ಅವ್ರು ಬಂದರು, ನನ್ನ ಕರ್ಕೊಂಡು ಬಂದರು, ಅಲ್ಲಿ ಬಿಟ್ರು ಸರ್ ಅಷ್ಟೇ. ಹ್ಮ್. ಇವಾಗ ನಾನು ಆ ಬುಕ್ ಹಿಡ್ಕೊಂಡು ಒಂದು ಬಡಿಗೆ ಆದ ಸರ್ ಕೈಯಾಗ. ಹ್ಮ್. ನಾನು ವಯಸ್ಸಾಗೋವರೆಗೂ ಆ ಬುಕ್ಸನ್ನೇ ತಗೊಂಡು ಓಡಾಡ್ತಾನೆ ಇದ್ದೀನಿ ಸರ್ ಅಲ್ಲಿ. ಹ್ಮ್. ಎಲ್ಲೂ ಏನು ಧ್ಯಾನ ಆಗಲಿ ಬೇರೆ ಏನು ಮಾಡಿಲ್ಲ, ಹ್ಮ್. ಓಡಾಡ್ತಾನೆ ಇದ್ದೀನಿ. ನನಗೇನು ಯಾರು ಮಾರ್ಗದರ್ಶಕರು ಕಾಣಿಸ್ತಾ ಇಲ್ಲ, ಏನಿಲ್ಲ ಸರ್. ತಿರ್ಗಾ ವಯಸ್ಸಾಗಿದೆ ಸರ್. ಓಕೆ. ಈಗ ನೀವು ಕೊನೆಯ ಹಂತಕ್ಕೆ ಬನ್ನಿ, ಅಂದ್ರೆ ನಿಮ್ಮ ಸಾವಿನ ಸಮಯಕ್ಕೆ ಬನ್ನಿ. ಎಷ್ಟು ವರ್ಷ ಇರುವಾಗ ನಿಮ್ಮ ಸಾವು ಬಂತು ಮತ್ತೆ ಹೇಗೆ ಬಂತು? ನಾನು 60 ವರ್ಷದ ಒಳಗೆ ಸಾವು ಬಂದಿದೆ ಸರ್. ಹ್ಮ್. ನನಗೆ ಊಟ ಇಲ್ಲ, ಹ್ಮ್. ಸರಿಯಾದ ಊಟ ಇಲ್ಲ, ಆರೋಗ್ಯದ ಕಡೆ ಗಮನ ಇಲ್ಲ, ಹಾ. ಹಾಗಾಗಿ ಸಾವು ಬಂದಿದೆ ಸರ್. ಓಕೆ. ಆ ತುಂಬಾ ದುಃಖ ಆದಂತ ಘಟನೆ ಏನಾದ್ರೂ ಇದೆಯಾ ಆ ಜನ್ಮದಲ್ಲಿ? ತುಂಬಾ ನೋವು, ವೇದನೆ, ಅಸಮಾಧಾನ, ದುಃಖ ಆದಂತಹ ಯಾವುದಾದ್ರೂ ಘಟನೆ ಆ ಜನ್ಮದ ಬಗ್ಗೆ ನಿಮಗೆ? ಅಪ್ಪ ಮಾತಾಡಲ್ವ ಸರ್, ಅದೇ ದುಃಖ. ಹ್ಮ್. ಅಪ್ಪ ಮಾತಾಡ್ಲಾರ್ದಕ್ಕೆ ನಾನು ಮನೆ ಬಿಟ್ಟು ಬಂದಿದ್ದೀನಿ ಸರ್. ಹ್ಮ್. ಅವರು ನಾನು ಮನೆ ಬಿಟ್ಟು ಬರೋದು ಎಲ್ಲಿಗೆ ಹೋಗ್ತಿ ಅಂತ ಕೇಳಿದ ಸರ್. ಅವ್ರ ಅಜ್ಜಿ ಕೂಡ ನಗ್ತಾನೆ ಇದ್ರು, ಸುಮ್ಮನೆ ಇದ್ರು. ಹ್ಮ್. ನಾನು ಅವ್ರಿಗೆ ಹೊರೆ ಆಗಿದ್ದೀನಿ ಅನ್ನಿಸ್ತಿದೆ ಸರ್. ಹ್ಮ್. ನಿಮ್ ಹೆಸರು ಏನು ಅಂತ ಗೊತ್ತಾಗ್ತದ ನೋಡಿ? ಹೆಸರು ಗೊತ್ತಾಗ್ತಾ ಇಲ್ಲ ಸರ್ ನನಗೆ. ಆ ಜನ್ಮದ ಅಪ್ಪ ಈ ಜನ್ಮದ ಅಪ್ಪ ಒಂದೇ ಅನ್ನಿಸ್ತಾ ಇದೆ ಸರ್. ಓಕೆ. ಆ ಜನ್ಮದಲ್ಲಿ ಮತ್ತೆ ಯಾರಾದ್ರೂ ಬಂದಿದ್ದಾರಾ ನೋಡಿ ಈ ಜನ್ಮಕ್ಕೆ? ಅಪ್ಪ ಬಂದನ್ ಸರ್. ಹೌದಾ? ಆ ಜನ್ಮದ ಅಪ್ಪನೇ ಇವಾಗ್ಲೂ ಬಂದಿದ್ದಾರಾ? ಹಾಂ ಸರ್, ಅಲ್ಲಿ ಅವರು ಕರ್ತವ್ಯ ಪೂರ್ತಿ ಮಾಡಿಲ್ಲ, ಹ್ಮ್. ಇಲ್ಲಿ ಕರ್ತವ್ಯ ಪೂರ್ತಿ ಮಾಡ್ತಾ ಇದ್ದಾರೆ ಸರ್. ವೆರಿ ಗುಡ್. ಹ್ಮ್. ಆ ಜನ್ಮ ಆದ್ಮೇಲೆ ಈ ಜನ್ಮಕ್ಕಿಂತ ಮುಂಚೆ ಮತ್ತೆ ಯಾವ್ದಾದ್ರು ಜನ್ಮ ತಗೊಂಡಿದ್ದೀರಾ ನೋಡಿ? ಹೋಗಿ, ಇನ್ನೊಂದು ಜನ್ಮ ಇದ್ರೆ ಆ ಇನ್ನೊಂದು ಜನ್ಮಕ್ಕೆ ಹೋಗಿ. ನೀರು ಕಾಣಿಸ್ತಿದೆ ಸರ್ ಅದು. ಓಕೆ. ನೋಡಿ, ಅಲ್ಲಿ ನೀವೇನಾದ್ರೂ ಕಾಣಿಸ್ತಾ ಇದ್ದೀರಾ ನೋಡಿ, ಬೇರೆ ಇನ್ನೊಂದು ಜನ್ಮದಲ್ಲಿ? ಅದ್ರೊಳಗೆ ಹೋಗಿದ್ದೀನಿ ಸರ್, ನೀರಿನೊಳಗೆ ಓಕೆ. ಆಳಕ್ಕೆ ಹೋಗಿದ್ದೀನಿ, ತಳ ಕಾಣಿಸ್ತಾ ಇದೆ. ಹ್ಮ್. ನೋಡಿ, ಮತ್ತೇನಾದ್ರೂ ಕಾಣಿಸ್ತಾ ಇದೆ? ಮೀನು ಕಾಣಿಸ್ತಿದೆ ಸರ್. ಹ್ಮ್. ಓಕೆ. ಹಾಗೆ ಮುಂದಕ್ಕೆ ಹೋಗಿ, ಮುಂದಕ್ಕೆ ಹೋಗಿ, ಮುಂದೆ ಹೋಗಿ.
ಈ ಜನ್ಮದಲ್ಲಿ ನಿಮಗೆ ನೀವು ಸಂಸಾರ ಮಾಡ್ಲಿಕ್ಕೆ ಬಂದಿದ್ದೀರಲ್ವಾ? ಸೊ ಆ ಈ ಜನ್ಮದಲ್ಲಿ ನಿಮಗೆ ಆ ಯಜಮಾನರಾಗಿ ಬಂದಿದ್ರಲ್ವಾ? ಅವರು ಆ ಜನ್ಮದಲ್ಲಿ, ಹಿಂದಿನ ಜನ್ಮದಲ್ಲಿ ನಿಮಗೆ ಏನಾಗಿದ್ರು ಅಂತ ನೋಡ್ತೀರಾ ಸ್ವಲ್ಪ? ಹಿಂದಿನ ಜನ್ಮಗಳಲ್ಲಿ ಹಾಗೆ ಹೋಗಿ. ಕಾಣಿಸ್ತಾ ಇದೆ ಏನಾದ್ರು? ಸ್ವಲ್ಪ ಸ್ವಲ್ಪ ಕಾಣಿಸ್ತಿದೆ ಸರ್, ಹ್ಮ್. ಊರ್ ಕಾಣಿಸ್ತಿದೆ ಅಷ್ಟೇ. ಪ್ರಯತ್ನ ಮಾಡಿ, ಪ್ರಯತ್ನ ಮಾಡಿ, ಕಾಣಿಸುತ್ತೆ, ಪ್ರಯತ್ನ ಮಾಡಿ. ನಿಮಗೂ ಅವರಿಗೂ ಹಿಂದಿನ ಜನ್ಮದಲ್ಲಿ ಏನು ಸಂಬಂಧ, ಏನಾಗಿದ್ರಿ ನೋಡಿ. ಕಾಣಿಸ್ತಾ ಇಲ್ಲ ಸರ್. ಓಕೆ, ನೋಡಿ, ಪ್ರಯತ್ನ ಮಾಡಿ. ಇನ್ನೊಂದು ಸ್ವಲ್ಪ ಹೋಗಿ, ಇನ್ನೊಂದು ಜನ್ಮಕ್ಕೆ ಹೋಗಿ. ಆ ಜನ್ಮದಲ್ಲಿ ನೀವು ಏನಾಗಿದ್ರಿ, ನಿಮ್ಮ ಕುಟುಂಬ ಏನಾಗಿತ್ತು ನೋಡಿ. ಗೊತ್ತಾಗುತ್ತೆ, ಹಾಗೆ ಮುಂದಕ್ಕೆ ಹೋಗಿ. ನೋಡಿ, ಏನಾದರೂ ಕಾಣಿಸ್ತಾ ಇದೆಯಾ? ಇಲ್ಲ ಸರ್, ನೆನಪಾಗ್ತಾ ಇಲ್ಲ. ಓಕೆ, ಓಕೆ. ನೀವು ಅದೇ ಜನ್ಮದಲ್ಲಿ ಕೊನೇ ಕಾಲಕ್ಕೆ ಬನ್ನಿ ನೋಡೋಣ. ಅಂತ್ಯಕಾಲದಲ್ಲಿ ಸಾವಿನ ಸಮಯ ಇತ್ತಲ್ವಾ? ಆ ಸಮಯಕ್ಕೆ ಬನ್ನಿ. ಹೇಗಿದೆ ನೋಡಿ ಆ ಒಂದು ಸಿಚುವೇಶನ್. ಕಾಣಿಸ್ತಾ ಇದೆಯಾ?
ಏನಾದ್ರೂ ಕಾಣಿಸ್ತಾ ಇದೆಯಾ? ಆವಾಗ ಕಟ್ಟೈತಿ ಸರ್ ಅದು ಅಲ್ಲೇ ಆ, ಒಂದು ಸ್ವಲ್ಪ ಜಾಗ ಇದೆ ಸರ್ ಅಲ್ಲೇ ನಂದು ಆತ್ಮ ದೇಹ ಬಿಟ್ಟಿದ್ದೀನಿ ಸರ್. ಓಕೆ. ಆ ಅಷ್ಟೇ ಆ ಬಿಟ್ಟಿದ್ದೀನಿ. ಬಿಡುವ ಸಮಯದಲ್ಲಿ ಏನು ಫೀಲ್ ಆಗ್ತಾ ಇದೆ ನಿಮ್ಗೆ? ಯಾವ ರೀತಿ ದೇಹ ಬಿಡ್ತಾ ಇದ್ದೀರಿ ನೋಡಿ. ಈಗೇನು ಸಾಕು ಅನ್ಸಿದೆ. ಏನು? ಈ ಜೀವನ ಸಾಕು ಅನ್ಸಿದೆ ಸರ್. ಓಕೆ. ಈಗ ನೀವು ದೇಹವನ್ನ ಬಿಟ್ಟು ಹೊರಗಡೆ ಬಂದಿದ್ದೀರಿ, ಅವಾಗ ನೀವು ಹೇಗಿದ್ದೀರಿ ನೋಡಿ. ಬೆಳಕಿನ ರೂಪದಲ್ಲಿ ಕಾಣಿಸ್ತಾ ಇದ್ದೀರಲ್ಲ. ಇಲ್ಲ ಸರ್ ನನಗಿನ್ನ ಏನು ಕಾಣಿಸ್ತಿಲ್ಲ ಸರ್ ಅಷ್ಟೇ ದೇಹ ಸಾಯ ಸ್ಥಿತಿ ಅಷ್ಟೇ ಕಂಡಿದ್ದು ಸರ್. ಹ್ಮ್. ಈಗ ನೋಡಿ, ಅದರಿಂದ ನಿಧಾನ ಹೊರಗಡೆ ಬನ್ನಿ, ಆ ದೇಹದಿಂದ ಹೊರಗಡೆ ಬನ್ನಿ. ಕಾಣಿಸ್ತಾ ಇದೆಯಾ? ಇಲ್ಲ ಸರ್. ಓಕೆ. ನೀವು ದೇಹ ಬಿಟ್ಟ ನಂತರ ನೀವು ನೆಕ್ಸ್ಟ್ ಎಲ್ಲಿಗೆ ಹೋಗ್ತಾ ಇದ್ದೀರಿ ನೋಡಿ. ನಿಮ್ಮ ಸುತ್ತಲೂ ಯಾರ್ಯಾರು ದೈವಿ ಶಕ್ತಿಗಳು ನಿಮಗೆ ವೆಲ್ಕಮ್ ಮಾಡ್ತಾ ಇದ್ದಾರೆ, ಕಾಯ್ತಾ ಇದ್ದಾರೆ, ಅದನ್ನ ನೋಡಿ ಯಾರು ಅಂತ. ಸುತ್ತಲೂ ನಿಂತಿದ್ದಾರೆ ಅವರು. ನಿಮ್ಗೆ ಬ್ಲೆಸ್ಸಿಂಗ್ ಮಾಡ್ತಾ ಇದ್ದಾರೆ, ಆಶೀರ್ವಾದ ಮಾಡ್ತಾ ಇದ್ದಾರೆ. ನಾನು ನನ್ನ ದೇಹನ ನೋಡಿ ಹ್ಮ್. ಆ, ಆಡ್ತಾ ಇದ್ದೀನಿ ಸರ್ ಅಷ್ಟೇ. Okay. ಯಾಕೆ ಹೇಳ್ತಾ ಇದ್ದೀರಿ ನೋಡಿ. ಯಾಕಂದ್ರೆ ಏನು ಮಾಡೋಕ್ಕಾಗಲಾರ್ದಂಥ ಸ್ಥಿತಿಲಿ ಹ್ಮ್. ವ್ಯರ್ಥ ವ್ಯರ್ಥ ಜನ್ಮ ತಗೊಂಡಿದ್ದೀನಿ ಸರ್ ನಾನು. ಓಕೆ. ಯಾವುದಕ್ಕೂ ಪ್ರಯೋಜನ ಇಲ್ಲ, ಏನು ಕೆಲಸ ಇಲ್ಲ, ಹ್ಮ್. ಏನೋ ಒಂದು ಆ, ದುಡಿಮೆ ಇಲ್ಲ, ಹ್ಮ್. ಸಂಸಾರ ಇಲ್ಲ, ಹ್ಮ್. ಅಪ್ಪ ಅಮ್ಮನ ಪ್ರೀತಿ ಇಲ್ಲ, ಹ್ಮ್. ಮತ್ತೆ ಅನಾಥೆ ಅಪ್ಪ ಅಜ್ಜಿ ಇದ್ರು ಅನಾಥೆ ಥರ ಜೀವನ ನಡೆಸಿದ್ದೀನಿ. ಹ್ಮ್. ಅಲ್ಲಿ ಯಾಕೆ ಹಿಂಗಾಯ್ತು ಅಂತ ಅದು ಹ್ಮ್. ದೇಹ ಹ್ಮ್. ಅದೇ ಅದೇ ಥರನೇ ನಾನು ಇದ್ದೀನಿ, ಆಡ್ತಾ ಇದ್ದೀನಿ. ಅದು ನನ್ನನ್ನು ನೋಡ್ಕೊಂಡು ನಾನು ಅದನ್ನು ಮಾಡ್ತಾ ಇದ್ದೀನಿ. ಓಕೆ. ನಿಮ್ ಸುತ್ತಲೂ ಯಾರಾದ್ರೂ ಮಾಸ್ಟರ್ಸ್ ಎಲ್ಲ ನಿಂತಿದ್ದಾರೆ ನೋಡಿ, ದೈವಿ ಶಕ್ತಿಗಳು, ಗುರುಗಳು ಯಾರಾದ್ರೂ ಕಾಣಿಸ್ತಾ ಇದ್ದಾರೆ ನೋಡಿ. ಇಲ್ಲ ಸರ್ ಕಂಡಿಲ್ಲ, ನನ್ನ ಅಷ್ಟೇ ಕಂಡಿದ್ದು. ಹಾ. ಅಲ್ಲಿ ಮತ್ತೆ ನಾನೇನಾದ್ರೂ ಕಾಣಿಸ್ತೀನ ನೋಡಿ. ಹಾಂ ಸರ್. ಕಾಣಿಸ್ತಾ ಇದೆಯಾ? ಹಾಂ ಸರ್. ಹೇಗೆ ಕಾಣ್ತಾ ಇದ್ದೀನಿ? ವೈಟ್ ಕಲರ್ ಲುಂಗಿ, ಹ್ಮ್.
ಶರ್ಟ್, ಹ್ಮ್. ಇನ್ನು ದೂರ ಏನು? ಒಂದು ಸಣ್ಣ ಮರ ಇದೆ. ಇನ್ನೊಮ್ಮೆ ಹೇಳಿ. ಗಿಡದ ಕೆಳ ಒಂದು ಗಿಡದ ಕೆಳಗಿದೆ ಸರ್. ಓಕೆ. ಹೀಗೆ ಕಾಣ್ತಾ ಇದೆ ನೋಡ್ಲಿಕ್ಕೆ? ನೀವು ನನ್ನಿಂದ ದೂರ ಇದ್ದೀರಿ, ನಾನು ಬೇರೆ ವಿದ್ಯುತ್ ಇದ್ದೀನಿ. ಹ್ಮ್. ಅಲ್ಲೇ ದೇವಿ ಇದೆ, ನಾನು ಅಲ್ಲೇ ಇದ್ದೀನಿ. ನೀವು ನನ್ನನ್ನು ನೋಡ್ತಾ ಇದ್ದೀರಿ. ನೀವು ತೇಜಸ್ಸು ಎಲ್ಲ ವೈಟ್ ಕಲರ್. ಓಕೆ. ಈಗ ಆ ಜನ್ಮದಿಂದ ಈ ಜನ್ಮಕ್ಕೆ ನೀವು ಏನ್ ತಗೊಂಡು ಬಂದಿದ್ರಿ ನೋಡಿ? ಮೋಹ ತಗೊಂಡು ಏನು ಮೋಹ? ನನಗೆಲ್ಲ ಎಲ್ಲ ಸಿಕ್ಕಿದೆ. ಸಂಸಾರ ಬೇಕು, ಹ್ಮ್. ನನ್ನನ್ನು ಪ್ರೀತಿಸಬೇಕು, ಹ್ಮ್. ನಾನು ಪ್ರೀತಿಯಿಂದ ವಂಚಿತರಾಗಿದ್ದೀನಿ. ಹ್ಮ್. ನನ್ನ ಅತಿಯಾಗಿ ಪ್ರೀತಿಸಬೇಕು ಅನ್ನಿಸ್ತಿದೆ. ಹ್ಮ್. ಬಟ್ ಅದು ಆಯ್ತಾ ಈ ಜನ್ಮದಲ್ಲಿ? ಏನು ಯಾಕೆ ಆಗ್ಲಿಲ್ಲ ನೋಡಿ? ನಾನು ರಾಂಗ್ ಕನಸಲ್ಲಿ ಹ್ಮ್. ಆ ಸೋಲು ನನಗೆ ಸರಿಯಾಗಿ ಸರಿಯಾಗಿ ನಾನು ಬೇರೆಯವ್ರಿಗೆ ಬೇಕಾಗಿತ್ತು, ಅವರು ನನ್ನ ಆವರಿಸ್ತಾರೆ. ಹ್ಮ್. ನೋಡಿ, ಇನ್ನೊಂದ್ ಸ್ವಲ್ಪ ಪ್ರಯತ್ನ ಮಾಡಿ. ಯಾಕೆ ಈ ಜನ್ಮದಲ್ಲಿ ಅದೆಲ್ಲ ಪರಿಪೂರ್ಣ ಆಗ್ಲಿಲ್ಲ? ಅವರು ಗಂಟಾಗಿ ಬಂದವರು, ಹ್ಮ್. ಗಂಡಾಗಿ ಬಂದವರು ಗಂಡ ಆಗಿದ್ರ? ಅಂದ್ರೆ ನಾನು ಪ್ರೀತಿಸಿದ್ದು ಬೇರೆ, ಹ್ಮ್. ಮದುವೆ ಆಗಿದ್ದು ಬೇರೆ. ನೀವು ಮದುವೆ ಆಗಿದ್ರಿ? ಈ ಜನ್ಮದಲ್ಲಿ ಹ್ಮ್. ನಾನು ಬೇರ್ಬೇಕಾಗಿರೋದು ಬೇರೆಯವರಿಗೆ, ಹ್ಮ್. ನನ್ನನ್ನು ಮದುವೆ ಆಗಿದ್ದು ಬೇರೆ. ಹ್ಮ್. ನಾನು ಇಷ್ಟಪಟ್ಟವರು ನನ್ನ ತುಂಬ ಇಷ್ಟಪಡ್ತಾರೆ. ಹ್ಮ್. ಇವಾಗಲೂ ಇಷ್ಟಪಡ್ತಾರೆ. ಓಕೆ. ಇವಾಗೂ ಅವರು ನನ್ನನ್ನು ಯಾವತ್ತೂ ದ್ವೇಷ ಮಾಡಲ್ಲ. ಹ್ಮ್. ಅವ್ರು ನಮ್ಮ ಅವರು ನಮ್ಮ ಅವರು ಆಮೇಲೆ ಬಂದರು ಹ್ಮ್. ನನ್ನ ಲೈಫ್. ಓಕೆ. ಓಕೆ. ಅದು ಅಲ್ಲಿ ಅವರು ರಾಂಗ್ ಎಂಟ್ರಿ ಆಗಿ ಹ್ಮ್. ಈ ಜನ್ಮ ನಿಮಗೆ ತೃಪ್ತಿ ತಂದಿದೆಯಾ? ಇಲ್ಲ. ಏನು ಉದ್ದೇಶ ಇಟ್ಕೊಂಡು ಬಂದಿದ್ರಿ ಅದು ಫುಲ್ಫಿಲ್ ಆಯ್ತಾ, ಸಿಕ್ತಾ? ಅದು ಸಿಕ್ಕಿದೆ ಸರ್. ಹ್ಮ್. ನನ್ನ ಸಂಸಾರದಲ್ಲಿ ಇಲ್ಲ. ಹ್ಮ್. ಅಪ್ಪನ ಪ್ರೀತಿ ಬೇಕಾದಿಲ್ಲ, ಅಪ್ಪ ಬೇಕಾಗಿತ್ತು, ಅಪ್ಪ ಸಿಕ್ಕಿದ್ರು. ಹ್ಮ್. ಅಮ್ಮ ಮಿಸ್ ಮಾಡ್ತೀನಿ. ಅಮ್ಮ ನಾನು ಹುಟ್ಟಿದ ತಕ್ಷಣ ಸತ್ತೋಗಿದ್ದಾರೆ ಅವಾಗ. ಹ್ಮ್. ಅಮ್ಮ ಮತ್ತು ಇವಾಗ ನನ್ನ ಅಮ್ಮ ಅಜ್ಜಿ ಬಂದಿದ್ದಾರೆ. ಓಕೆ. ಅಮ್ಮ ಅಜ್ಜಿ ಯಾರು ಪ್ರೀತಿಸ್ತಾರೆ. ಹ್ಮ್. ಅಮ್ಮ ಅಪ್ಪನ ಪ್ರೀತಿ ಬಂದಿದ್ದಾರೆ. ಹ್ಮ್. ಅವರು ನನಗೆ ಯಜಮಾನ್ರು ಆಗಿ ಬಂದವರು. ಹ್ಮ್. ನಾನು ಯಾರಿಗೆ ಸೇರ್ಬೇಕಾಗಿತ್ತು ಅವರು ನಮ್ಮ ರಿಲೇಷನ್.
ಕಟ್ ಮಾಡಿ ಬಂದಿದೆ ಹ್ಮ್. ನನಗೆ. ಓಕೆ. ಇವಾಗ ನಿಮ್ಮ ಆರೋಗ್ಯ ಸಮಸ್ಯೆಗೆ ಏನು ಕಾರಣ ಇದೆ ನೋಡಿ. ಪಾಸ್ಟ್ ಲೈಫ್, ಹಿಂದಿನ ಜನ್ಮದ ಏನು ಕಾರಣ? ದುಃಖ. ಏನ್ ದುಃಖ? ನನ್ನ ಲೈಫ್ ಆಗಿಲ್ಲ, ನಾನು ಹ್ಮ್. ಸಂತೋಷವಾಗಿಲ್ಲ, ಓಕೆ. ನಾನೇನು ಸಾಧನೆ ಮಾಡಿಲ್ಲ. ಹ್ಮ್. ನನ್ನ ಒಂದು ಜೀವನದಲ್ಲಿ ಹ್ಮ್. ಯಾವುದೂ ನಡೆದಿಲ್ಲ. ಏನೋ ನಾನೇನೋ ಸಾಧನೆ ಮಾಡೋಕ್ಕೂ ಆಗಿಲ್ಲ, ಹ್ಮ್. ಉದ್ಧಾರ ಮಾಡೋಕ್ಕೂ ಆಗಿಲ್ಲ, ಹ್ಮ್. ಅಪ್ಪ ಅಮ್ಮ ಸಿಕ್ಕಿಲ್ಲ. ಹ್ಮ್. ಅದಕ್ಕೆ ನನಗೆ ದುಃಖ ಇದೆ. ಓಕೆ. ಈಗ ನೀವು ಅಲ್ಲಿ ದೇಹ ಬಿಟ್ಟಿದ್ದೀರಲ್ವಾ, ಆ ದೇಹ ನಿಮಗೆ ಕಾಣಿಸ್ತಾ ಇದೆ ಅಲ್ವಾ? ಹಾಂ ಸರ್. ಹಾ. ಈಗ ನಿಮ್ಮಲ್ಲಿರುವಂತ ಎಲ್ಲ ದುಃಖವನ್ನ ಆ ದೇಹಕ್ಕೆ ಬಿಟ್ಬಿಡಿ. ಆ ದೇಹವನ್ನ ಸುಟ್ರೋ ಅಥವಾ ಮಣ್ಣು ಮಾಡಿದ್ರು ನೋಡಿ. ಇಲ್ಲ ಸರ್, ಹಂಗೆ ಬಿದ್ದಿದೆ ಸರ್, ಅದು ಅನಾಥ ಶಿವ. ಓಕೆ. ಆ ದೇಹಕ್ಕೆ ಅದೇ ಬಿಟ್ಟು. ದುಃಖ ಇದೆ ಸರ್. ತೊಂದರೆ ಇಲ್ಲ. ಈಗ ನಾವು ಅಗ್ನಿಯನ್ನ ಆವಾಹನೆ ಮಾಡಿ ಅದಕ್ಕೆ ಸಂಸ್ಕಾರ ಮಾಡಿಸೋಣ. ಆಯ್ತಾ? ಅಗ್ನಿಯನ್ನ ಆವಾಹನೆ ಮಾಡಿ ಅಗ್ನಿಯಲ್ಲಿ ಅದನ್ನ ದಹಿಸ್ತಾ ಇದ್ದೀವಿ. ಆಯ್ತಾ? ಆ ದೇಹ ಪೂರ್ತಿ ಸುಟ್ಟು ಹೋಗ್ತಾ ಇದೆ. ಆ ಅಗ್ನಿಯಲ್ಲಿ ಸುಡ್ತಾ ಇರುವ ಆ ದೇಹಕ್ಕೆ ನಿಮ್ಮಲ್ಲಿರುವಂತಹ ಎಲ್ಲ ದುಃಖವನ್ನ, ಅಜ್ಞಾನವನ್ನ, ಮೋಹವನ್ನ, ಮದ, ಮತ್ಸರ, ಕಾಮ, ಕ್ರೋಧ, ಲೋಭ, ಅಸಮಾಧಾನ, ಅತೃಪ್ತಿ ಎಲ್ಲವನ್ನು ಆ ದೇಹಕ್ಕೆ, ಆ ಬೆಂಕಿಯಲ್ಲಿ ಉರಿತಾ ಇರೋ ಆ ದೇಹಕ್ಕೆ ರಿಲೀಸ್ ಮಾಡಿಬಿಡಿ. ಎಲ್ಲ ಏನು ಬೇಡ ನಿಮಗೆ, ಎಲ್ಲ ಹೋಗ್ಬಿಡ್ಲಿ. ಆ ದೇಹದಿಂದ ಏನೇನು ಬಂದಿದೆಯೋ ಎಲ್ಲ ಆ ದೇಹಕ್ಕೆ ಹೋಗ್ಬಿಡ್ಲಿ. ಆ ಎಲ್ಲ ಅಸಮಾಧಾನ. ನನ್ನ ಕಣ್ಣಿನಿಂದ, ಹ್ಮ್. ನನ್ನ ತಲೆಯಿಂದ ಆ ಅಗ್ನಿಗೆ ನನ್ನೆಲ್ಲ ಕನೆಕ್ಟ್ ಆಗ್ತಿದೆ ಸರ್, ಎಲ್ಲ ಹೋಗ್ತಿದೆ. ಎಲ್ಲ ಕಳಿಸ್ಬಿಡಿ, ಏನು ಇಟ್ಕೊಳ್ಬೇಡಿ. ದುಃಖ ಎಲ್ಲ ಹೋಗ್ಬಿಡ್ಲಿ, ಅಸಮಾಧಾನ ಎಲ್ಲ ಹೋಗ್ಲಿ, ಅತೃಪ್ತಿ, ಆ ಜನ್ಮದ ಅತೃಪ್ತಿ ಎಲ್ಲ ಆ ಬೆಂಕಿಗೆ ಹಾಕಿ ಸುಟ್ಟು ಬಿಡ್ತಾ ಇದ್ದೀರಿ. ಆ ಜನ್ಮದಿಂದ ಈ ಜನ್ಮಕ್ಕೆ ಏನ್ ತಗೊಂಡ್ ಬಂದಿದ್ದೀರಿ, ಆ ಅಜ್ಞಾನ, ಅಂಧಕಾರ, ದುಃಖ ಎಲ್ಲವನ್ನು ಪುನಃ ಆ ದೇಹದೊಂದಿಗೆ, ಆ ಬೆಂಕಿಯೊಂದಿಗೆ ಅದು ಸುಟ್ಟು ಹೋಗ್ತಾ ಇದೆ. ಎಲ್ಲ ವಾಪಸ್ ರಿಲೀಸ್ ಮಾಡಿಬಿಡಿ, ಏನು ಇಟ್ಕೊಳ್ಬೇಡಿ. ಆನಂದ ಮಾತ್ರ ಇಟ್ಕೊಳ್ಬೇಕು. ಎಲ್ಲ ಹಾಕಿಬಿಡಿ, ಅದಕ್ಕೆ ರಿಲೀಸ್ ಮಾಡ್ತಾ ಇದ್ದೀರಿ. ಎಲ್ಲ ಹೋಗಿ ಆ ಅಗ್ನಿಯಲ್ಲಿ ಬಿದ್ದು ಬೀಳ್ತಾ ಇದೆ. ಅದು ಬೆಳಕಿನ ರೂಪದಲ್ಲಿ ಬೀಳ್ತಾ ಇದೆ ಸರ್. ನನ್ನ ಹ್ಮ್. ತಲೆ ಕಣ್ಣುಗಳಿಂದ ಹ್ಮ್. ಆ ಅಗ್ನಿ ಸುಡ್ತಾ ಇದೆ, ಹ್ಮ್. ಅದೇನು ಸುಡ್ತಾ ಇದೆ ಹ್ಮ್. ಅಲ್ಲಿಂದ ನನ್ನ ತಲೆ ಮತ್ತು ಕಣ್ಣಿನಿಂದ ಹ್ಮ್. ವೈಬ್ರೇಷನ್ ಆಗ್ತಾ ಹೋಗ್ತಾ ಇದೆ. ಓಕೆ. ಇರ್ಲಿ. ಈಗ ನಿಮ್ಮಲ್ಲಿರೋ ಎಲ್ಲ ಅನಾವಶ್ಯಕವಾದದ್ದೆಲ್ಲವನ್ನು ಆ ಬೆಂಕಿಗೆ ಹಾಕಿ ಸುಟ್ಟು ಏನು ಇಟ್ಕೊಳ್ಬಾರ್ದು, ಏನು ಬೇಡ. ಆಯ್ತಾ? ಸಂಪೂರ್ಣವಾಗಿ ಎಲ್ಲ ರಿಲೀಸ್ ಮಾಡಿ ಇಡೀ ಬಾಡಿ ನಿಮಗೆ ರಿಲ್ಯಾಕ್ಸ್, ಸಂತೋಷ, ಆನಂದ ಅನ್ನಿಸ್ತಾ ಇದೆ, ತೃಪ್ತಿ ಅನ್ನಿಸ್ತಾ ಇದೆ. ಅದನ್ನು ಫೀಲ್ ಮಾಡಿ. ಅದೆಲ್ಲ ದುಃಖ ದುಗುಡ ಎಲ್ಲ ಸುಟ್ಟು ಬಿಡಿ, ಅದೇನು ಬೇಡ. ಅದ್ಯಾವುದೋ ಅವಶ್ಯಕತೆ ಇಲ್ಲ. ಏನಾಗ್ತಾ ಇದೆ? ಸರ್, ಹ್ಮ್. ಹೇಳಿ. ದುಃಖ. ಇಲ್ಲ, ನೀವು ಏನು ಇಟ್ಕೋಬಾರ್ದು, ಎಲ್ಲ ರಿಲೀಸ್ ಮಾಡಿಬಿಡಿ, ಏನು ಬೇಡ. ಆನಂದ ಒಂದೇ ಇಟ್ಕೊಳ್ಬೇಕು. ಎಲ್ಲ ಆ ದೇಹದೊಂದಿಗೆ ಸುಟ್ಟು ಹೋಗ್ತಾ ಇದೆ. ಆ ದೇಹಕ್ಕೂ. ಮನಸ್ಸು ಅದ್ರ ಆಗ್ತಾ ಇದೆ, ವೆರಿ ಗುಡ್. ದುಃಖ ಆಗ್ತಾ ಇದೆ. ಹ್ಮ್. ದುಃಖ ಬೇಡ, ಆ ದುಃಖ ಎಲ್ಲ ಬಿಟ್ಟುಬಿಡಿ. ಅದಕ್ಕೆ ದುಃಖ ಆ ಬೆಂಕಿಯೊಂದಿಗೆ ಹಾಕಿ ಸುಟ್ಟು ಬಿಡಿ. ಹ್ಮ್. ಬೇಡ ನಿಮಗೆ ಅದು. ಆ ದುಃಖ ಪೂರ್ತಿ, ಆ ಜನ್ಮದ ದುಃಖ ಆ ಜನ್ಮಕ್ಕೆ ಬಿಟ್ಟು ಬಿಡಿ, ಎಲ್ಲ ಸುಟ್ಟು ಹೋಗ್ಲಿ ಅದು. ಆ ದೇಹಕ್ಕೂ ಕೂಡ ಸಂಸ್ಕಾರ ಆಗ್ತಾ ಇದೆ. ಆ ದೇಹವು ಕೂಡ ಸಂಪೂರ್ಣ ಸುಟ್ಟು ಹೋಗ್ತಾ ಇದೆ. ಹ್ಮ್. ಹೌದು. ಈಗ ನಿಮಗೆ ಆನಂದ ಮಾತ್ರ ಆಗ್ತಾ ಇದೆ.
ಪ್ರಯತ್ನ ಮಾಡಿ, ಸಂಪೂರ್ಣ ರಿಲೀಸ್ ಮಾಡಿ, ಏನು ಇಟ್ಕೋಬಾರ್ದು. ದುಃಖ ಪೂರ್ತಿ ಆ ಬೆಂಕಿಗೆ ಹೋಗಿ ಬೀಳ್ತಾ ಇದೆ, ನಿಮ್ಗೇನು ಬೇಕಾಗಿಲ್ಲ. ಕೇಳ್ಕೊಳ್ಳಿ ಗುರುಶಕ್ತಿ, ನಿಮ್ಮ ಇಷ್ಟ ದೈವದಲ್ಲಿ ಕೇಳ್ಕೊಳ್ಳಿ, ಅದು ಪೂರ್ತಿ ನನ್ನನ್ನು ರಿಲೀಸ್ ಮಾಡಿ, ನನಗೆ ಆನಂದ ಮಾತ್ರ ಬೇಕು, ಆ ದುಃಖ ಎಲ್ಲ ಆ ಬೆಂಕಿಗೆ ಹೋಗ್ಲಿ ಅಂತ ಹೇಳಿ ದೈವಶಕ್ತಿಗಳನ್ನ, ಗುರುಶಕ್ತಿಗಳನ್ನ ಕೇಳ್ಕೊಳ್ಳಿ. ಓಕೆ. ಏನು ಫೀಲ್ ಆಗ್ತಾ ಇದೆ ಈಗ? ಏನು? ಹಗುರನ. ಹ್ಮ್ ಹಗೂರ ಆಗ್ತಾ ಇದೆ. ಓಕೆ. ಓಕೆ, ನೀವೆಲ್ಲವನ್ನ ಬಿಟ್ಟು ಅಲ್ಲಿ ಏನು ಇಟ್ಕೊಂಡಿಲ್ಲ, ಈ ಜನ್ಮಕ್ಕೂ ಕೂಡ ಏನು ತಗೊಂಡು ಬಂದಿಲ್ಲ, ಎಲ್ಲವನ್ನು ಅದೇ ಬೆಂಕಿಯಲ್ಲಿ ಹಾಕಿ ಸುಟ್ಟು ಬಿಟ್ರಿ ನೀವು. ನೀವೀಗ ಸಂಪೂರ್ಣ ಕೇವಲ ಆನಂದಮಯವಾದ ಒಂದು ಶುದ್ಧಾತ್ಮವಾಗಿ ಹಾಗೆ ಮೇಲಕ್ಕೆ ಹೋಗ್ತಾ ಇದ್ದೀರಿ. ನೆಕ್ಸ್ಟ್ ನೀವು ಜನ್ಮ ತಗೊಳ್ಳೋದಕ್ಕಿಂತ ಮುಂಚೆ ಅಲ್ಲಿವರೆಗೂ ನೀವು ಮೇಲೆ ಯಾವ ಲೋಕದಲ್ಲಿ ಇದ್ರಿ, ಎಲ್ಲಿದ್ರಿ ನೋಡಿ, ಅದನ್ನ ಸ್ವಲ್ಪ ಗಮನಿಸಿ. ನಾನು ಹೋಗ್ತಾ ಇದ್ದೀನಿ ಹ್ಮ್ ಆಕಾಶದಲ್ಲಿ. ಓಕೆ. ಅದು ಎಲ್ಲ ದೇವರ ಲೋಕ. ಹ್ಮ್ ಅಲ್ಲಿ ಎಲ್ಲ ಮನುಷ್ಯರು ತುಂಬಾ ಹ್ಮ್ ಮಾಡಿದ್ದೀನಿ. ನೋಡಿ ಯಾವ ಲೋಕ ಅದು ನೋಡಿ. ಅಲ್ಲಿ ಎಲ್ಲ ಸಾಧಕರಿದ್ದಾರೆ. ಸಾಧಕರಿದ್ದಾರೆ. ಓಕೆ. ನೀವೇನ್ ಮಾಡ್ತಾ ಇದ್ದೀರಿ ನೋಡಿ. ನಾನೆಲ್ಲ ನಿಂತಿದ್ದೀನಿ ಸರ್. ಓಕೆ. ಅವರೆಲ್ಲ ಏನ್ ಮಾಡ್ತಾ ಇದ್ದಾರೆ? ಅವ್ರ ಹತ್ರ ಆತ್ಮತೋರಿಸಿದ್ದಾರೆ. ಹ್ಮ್ ಅಲ್ಲಿ ತಾನೆ ವೈಟ್ ಕಲರ್ ಹ್ಮ್. ಲೈಟ್ ತರ ಅಲ್ಲಿ ಎಲ್ಲ. ಯಾರಾದ್ರೂ, ನಿಮಗೆ ಯಾರಾದ್ರೂ ಗೊತ್ತಿರೋರು ಇದ್ದಾರಾ, ಅಥವಾ ಯಾರನ್ನಾದ್ರೂ ಕಂಡುಹಿಡಿಯಕ್ಕಾಗುತ್ತಾ ನೋಡಿ. ಅಲ್ಲಿ ಯಾರಾದ್ರೂ ಪರಿಚಯ ಇದ್ದಾರಾ ನೋಡಿ. ನೀವೇ ಬರ್ತೀರಿ. ನಾನು ಕಾಣಿಸ್ತಾ ಇದ್ದೀನ? ಹಾ ಓಕೆ. ಹೇಗೆ ಕಾಣಿಸ್ತಾ ಇದೆ ನೋಡಿ. ಸರ್ ವೈಟ್ ಲುಂಗಿ, ಹ್ಮ್ ವೈಟ್ ಶರ್ಟ್, ಇದೇ ದೇಹ. ಹ್ಮ್ ನೀವು ಅವರೆಲ್ಲರ ಮಧ್ಯೆ ಆ, ಅವರೆಲ್ಲರ ಆತ್ಮದ ರೂಪದಲ್ಲಿ ಪ್ರಕಾಶವಾಗಿ ಲೈಟ್ ತರ ಎಲ್ಲರೂ ಇದ್ದಾರೆ. ಅಲ್ಲಿ ಹ್ಮ್ ಮಿಂಚುಗಳ ತರ ಎಲ್ಲ ಆತ್ಮಗಳಿದ್ದಾರೆ ಸರ್. ಹ್ಮ್ ನೀವು ಅಲ್ಲಿ ಓಡಾಡ್ತಿದ್ರ ಎಲ್ಲರ ಮಧ್ಯೆ. ಹ್ಮ್ ಓಕೆ. ಅಲ್ಲಿ ಎಷ್ಟು ವರ್ಷ ನೀವು ಅಲ್ಲೇ ಇದ್ರಿ, ಮತ್ತೆ ಅದರ ನಂತರ ಯಾವ ಜನ್ಮ ತಗೊಂಡ್ರಿ? ಮತ್ತೆ ನೀವು ಏನು? ಅಲ್ಲಿ ಮೇಲಿದ್ದೆ ನಾನು ನೋಡಿದ್ದೆ, ಕೆಳಗೆ ನದಿ ಕಾಣಿಸ್ತಾ ಇದೆ ಸರ್. ಓಕೆ.
ಯಾವ ಉದ್ದೇಶಕ್ಕಾಗಿ ನೀವು ಜನ್ಮ ತಗೊಳ್ತಾ ಇದ್ದೀರಿ ನೋಡಿ. ಒಂದು ಮೀನ್ ಕಾಣಿಸ್ತಿದೆ ಸರ್ ಅದು. Okay. ಅದು ಮೀನ್ ಅದು ನೀವೇನಾ ನೋಡಿ. ಅದು ಮೀನಿಗೆ ನಾನು ನನ್ನ ಆತ್ಮ ಸೇರ್ತಾ ಇದ್ದೀನಿ. ಓಕೆ, ನೀರು ಕಾಣಿಸ್ತಾ ಇದೆ. ಆಗ್ಲೇನೂ ನೀರು ಕಾಣಿಸ್ತು. ಓಕೆ, ಅಂದ್ರೆ ನೀರಿನ ಒಳಗೆ ಒಂದು ಆ ಮೀನಿನ ಜನ್ಮ ಏನಾದರೂ ಇರ್ಬೋದಾ? ಎಸ್ ಸರ್. ಓಕೆ, ಅದಾದ್ಮೇಲೆ ಮತ್ತೆ ಯಾವ ಜನ್ಮ ತಗೊಂಡ್ರಿ ನೋಡಿ. ಇದು ಆ ಮೀನಿನ ಅದು ಮಚ್ಚೆ ಕಮ್ಮಿ ಥರ ಆಗುತ್ತೆ ಸರ್ ನನ್ನ ದೇಹದೊಳಗೆ ಹೋದಾಗ. ಹ್ಮ್ ಅದು ಸ್ವಲ್ಪ ದಿನ ಇರುತ್ತೆ ಸರ್ ಎಲ್ಲ ಜೊತೆ ಫ್ರೆಂಡ್ಸ್ ಆಗಿ. ಹ್ಮ್ ಅಲ್ಲಿ ತಿಮಿಂಗಿಲ ಜೊತೆ ಚೆನ್ನಾಗಿ ಹ್ಮ್ ಹೀಗೇವಾಗುತ್ತೆ ಅಟ್ಯಾಕ್ ಮಾಡುತ್ತೆ. ನಾನು ಹೊರಗಡೆ ನೀರಿನ ಆಚೆ ಬಂದು ಹ್ಮ್ ಮತ್ತೆ ಪ್ರಾಣ ಬಿಟ್ಟಿದ್ದೀನಿ. ಓಕೆ ಓಕೆ, ಅದು ಅಂತ್ಯ ಆದ್ಮೇಲೆ, ಅದು ಸಾವಿನ ನಂತರ ನೆಕ್ಸ್ಟ್ ನೀವು ಪುನಃ ಯಾವ ಜನ್ಮ ತಗೊಂಡ್ರಿ ನೋಡಿ. ಮುಂದಕ್ಕೆ ಹೋಗಿ, ಮುಂದಕ್ಕೆ ಹೋಗಿ, ಆ ಜನ್ಮವನ್ನು ದಾಟಿ ಮುಂದಿನ ಜನ್ಮಕ್ಕೆ ಹೋಗಿ. ನೀವು ನನ್ನೇ ನೋಡ್ತಾ ಇದ್ದೀರಿ ಸರ್. ಓಕೆ. ಮತ್ತೆ ಸ್ಮೈಲ್ ಮಾಡ್ಕೊಂಡಿದ್ದೀರಿ. ಹ್ಮ್ ಮತ್ತೆ ಬಂದೆ ಅಂತ ಅನ್ನೋ ಒಂದು ಭಾವನೆಗೆ ನೋಡಿ. ಓಕೆ, ಆಮೇಲೆ ಪುನಃ ಎಲ್ಲಿ ಮೇಲೆಗೆ ಹೋದ್ರ, ಮೇಲಿನ ಜನ್ಮ, ಮೇಲಿನ ಲೋಕಕ್ಕೆ? ಅದು ಹೋಗ್ತಾ ಇರೋ ಥರ ಕಾಣಿಸ್ತಿದೆ ಸರ್. ನೀವು ನಿಂತಿದ್ದೀರಿ, ನಾನು ಮೇಲಿದ್ದೀನಿ. ಹ್ಮ್ ನೀವು ಮತ್ತೆ ಬಂದೆ ಅಂತೇಳಿ ನಿಮ್ಮ ಕಣ್ಣು ಮೇಲೆ ಮಾಡಿ ಮಾಡ್ತಾ ಇದ್ದೀರಿ. ಹ್ಮ್ ಓಕೆ, ಈಗ ಮತ್ತೆ ಮುಂದೆ ಯಾವ ಜನ್ಮ ತಗೊಂಡ್ರಿ ಅದಾದ್ಮೇಲೆ? ಮನುಷ್ಯ ಜನ್ಮ ತಗೊಂಡ್ರಿ. ಓಕೆ, ಆ ಜನ್ಮದಲ್ಲಿ ನೀವೇನಾಗಿದ್ರಿ? ಗಂಡಾಗಿದ್ರು, ಹೆಣ್ಣಾಗಿದ್ರು? ಗಂಡಾಗಿದ್ದೀನಿ. ಗಂಡಾಗಿದ್ರಿ, ವೆರಿ ಗುಡ್. ಓಕೆ, ಯಾವ ಯಾವ ದೇಶದಲ್ಲಿ, ಯಾವ ಊರಲ್ಲಿ, ಯಾವ ರಾಜ್ಯದಲ್ಲಿ ನೋಡಿ? ಗೊತ್ತಾಗ್ತದ ನೋಡಿ? ಗೊತ್ತಾ? ಗೊತ್ತಾಗ್ತಿದೆ. ನಾನು ಮದುವೆ ಮಾಡ್ತೀನಿ ಸರ್. ಅದೇ ಊರು. ಹಾ. ಹ್ಮ್ ಅದು ಇವಾಗ ನಾನು ಈ ವಯಸ್ಸಲ್ಲಿ ಮದುವೆ ಮಾಡ್ಕೊಂಡಿರೋದ್ರೆ ಅದು. ಓಕೆ, ಆ ಜನ್ಮದಲ್ಲಿ ನಿಮ್ಮ ಮನೆಗೆ ಹೋಗಿ ನೋಡೋಣ. ಕಾಣಿಸ್ತಾ ಇದೆಯಾ? ಹ್ಮ್. ಏನ್ ಕಾಣಿಸ್ತಾ ಇದೆ? ಮನೆ ಕಾಣಿಸ್ತಿದೆ ಸರ್, ಹಳೆ ಕಾಲದ ಮನೆ. ಹ್ಮ್ ದೊಡ್ಡ ಬಾಗಿಲು, ಓಕೆ, ಯಾರ್ಯಾರಿದ್ದಾರೆ ನೋಡಿ? ಬ್ಲೂ ಕಲರ್ ಪೇಂಟ್ ಬಾಗಿಲು, ಹ್ಮ್
ತೋರಿಸ್ತೀನಿ. ಹ್ಮ್. ಒಳಗಡೆ ಎಲ್ಲ ದನ ಕಟ್ಟಿದೆ. ಹ್ಮ್. ದೊಡ್ಡ ಕುಟುಂಬ. ಓಕೆ. ನಂತರ ಮತ್ತೇನ್ ಕಾಣ್ತಾ ಇದೆ ನೋಡಿ. ಅಲ್ಲಿ ಯಾರ್ಯಾರು ಇದ್ದಾರೆ ನೋಡಿ ಸ್ವಲ್ಪ.